ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 30ನೇ ತಾರೀಕು ಜನವರಿ 2025 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಶುಕ್ಲ ಪಕ್ಷದ ಪಾಡ್ಯಮಿ ತಿಥಿ, ಶ್ರವಣ ನಕ್ಷತ್ರ, ವ್ಯತಿಪಾತ ಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ, ಮೃತ್ಯು ಮುಹೂರ್ತ, ಅಪಮೃತ್ಯು ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 10 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 23 ನಿಮಿಷದವರೆಗೂ, ಮಧ್ಯಾಹ್ನ 3 ಗಂಟೆ 14 ನಿಮಿಷದಿಂದ ಸಂಜೆ 4 ಗಂಟೆ 1 ನಿಮಿಷದವರೆಗೂ ಇರತಕ್ಕಂಥ ಈ ಸಮಯ ತೊಂದರೆಯ ಸಮಯ, ಬಾಧಕ ಸಮಯ, ಜಾಗರೂಕತೆ ಅಂತಾನೆ ಹೇಳ್ತಿದ್ದಾನೆ. ಏನೇನೋ ನಡೀತಿದೆ ಮಕ್ಕಳೇ, ಬದುಕು ನಮಗೇ ಗೊತ್ತಿಲ್ಲದೆ ಎಲ್ಲೋ ಕರ್ಕೊಂಡು ಹೋಗಿ ಬದುಕು ಕವಲು ದಾರಿಯಲ್ಲಿ ನೆಲೆಸುತ್ತೆ ನಮ್ಮ ಜೀವನದಲ್ಲಿ. ಅದಕ್ಕೆ ಕೆಲವೊಂದು ಹಿರಿಯರು ಹೇಳೋ ಮಾತು ನಾವು ಕೇಳಬೇಕು. ಅದನ್ನ ಆಲೋಚಿಸಿ, ಪರಿವೀಕ್ಷಿಸಿ, ಸಮಾಲೋಚಿಸಿ ನಾವೇನು ಎತ್ತ ಹೇಗೆ ಅನ್ನತಕ್ಕಂಥದ್ದು ಬದುಕು ಕಟ್ಟಬೇಕು. ನಾವು ಕಟ್ಟೋಲ್ಲ. ನಂಬಿಕೆ ಇಲ್ಲದ ಕಡೆ ಬೆರೆತು ಬಾಳುವುದಕ್ಕಿಂತ, ಬೆರೆತು ವ್ಯವಹಾರ ಮಾಡುವುದಕ್ಕಿಂತ, ಬೆರೆತು ಜೊತೆಯಲ್ಲಿ ಇರುವುದಕ್ಕಿಂತ ಮರೆತು ಬಾಳುವುದೇ ಉತ್ತಮ ಅಂತ ಹಿರಿಯರು ಹೇಳ್ತಾರೆ. ನಂಬಿಕೆ ಇಲ್ಲ ಅಲ್ಲಿ. ಒಂದು ಸಂಸ್ಥೆ, ಒಂದು ಕುಟುಂಬ, ಒಂದು ವೈವಾಹಿಕ, ಒಂದು ಗೆಳತನ, ಒಂದು ವ್ಯಾಪಾರ, ಒಂದು ಮಾತುಕತೆ ಅಲ್ಲಿಲ್ಲ ಮಕ್ಕಳೇ, ಮುರಿದೋಯ್ತು. ಅಲ್ಲಿ ಎಷ್ಟು ಮಾಡಿದರೂ ತೃಪ್ತಿ ಇಲ್ಲದ ವ್ಯಕ್ತಿಗಳ ಜೊತೆ, ಎಷ್ಟು ಮಾಡಿದರೂ ಅಪನಂಬಿಕೆಯಿಂದ ನೋಡುವಂತ ವ್ಯಕ್ತಿಗಳ ಜೊತೆ ನೀವು ಎಷ್ಟು ಅಂತಿರ್ತೀರ? ಆಗುಲ್ಲ. ನೀವು ಏನೇ ಮಾಡಿ, ಹೇಗೇ ಮಾಡಿ, ಅದು ನೋವೇ. ಇದನ್ನ ಯಾರಿಗೂ ಉತ್ತರ ಹೇಳೋದು? ವಿದುರರು, ಭೀಷ್ಮರು, ದ್ರೋಣರು, ಕೃಪಾಚಾರ್ಯರು, ಕೃತವರ್ಮರು ಒಪ್ಪಲ್ಲ. ಪಾಂಡವರು ಬೇರೆ ಬೇರೆ, ನೀವೊಂದು ಪುಟ್ಟು ಗೂಡು ಮಾಡ್ಕೊಳ್ರ. ಇಲ್ಲಿ ಏನು ಮಾಡಿದ್ರು ಅಲ್ಲೊಂದು ಅಪಾರ್ಥ, ಅನುಮಾನ, ಬೇರೆ ಇನ್ನೊಂದು ರೀತಿ ಆಗ್ತಿರ್ತಕ್ಕಂಥದ್ದು ಆಗ್ತಿದೆ. ಇನ್ನೆಲ್ಲೋ ಎಳೆದಾಟ ಆಗ್ತಿದೆ. ಅವ್ರು ಮಾಡೋದು ನಿಮಗೆ ಅರ್ಥ ಆಗ್ತಿಲ್ಲ. ನಿಮ್ಮಲ್ಲಿರೋ ಒಳ್ಳೆತನ ಅವ್ರಿಗೂ ಅರ್ಥ ಆಗ್ತಿಲ್ಲ, ಅರ್ಥ ಮಾಡ್ಕೋತಿಲ್ಲ. ಏನಕ್ಕೆ ಬೇಕು? ಏನಕ್ಕೆ ಬೇಕು? ಜೊತೆಲಿರೋದು ಬೇಡ. ನಡೆಯೋ. ಅಲ್ಲಿ ನಂಬಿಕೆಗಳಿಲ್ಲ. ನೀನಿನ್ನು ಧರ್ಮರಾಯ ಅವನ್ ಬದಲಾಗ್ತಾನೆ, ನಮ್ಮ ಸೋದರ, ನಮ್ಮ ಕುಟುಂಬ, ನಮ್ಮ ಭಾವ, ಈ ರೀತಿಯ ಆಲೋಚನೆಗಳಲ್ಲಿ ನಿಂತುಕೊಂಡು ಎಳೆದಾಡಿಕೊಂಡು ಎಲ್ಲಿವರೆಗೂ ನಿಂತ್ಕೋತೀಯೋ? ಬದಲಾಯಿಸ್ಲಿಕ್ಕಾಗಲ್ಲ. ಅದು ಇನ್ನೂ ಹುಳಿ ಆಗ್ತಿದೆ. ಸೇ ಥ್ಯಾಂಕ್ ಯು ಅಂಡ್ ಗಿವ್ ಎ ಶೇಕ್ ಅಂಡ್ ವಾಕ್ ಅವೇ. ಹೋಗ್, ಏನ್ ಬದುಕು ನಮ್ದೊಂದು ಗುಡಿಸ್ಲೆಪ್ಪ ಸಾಕು. ನಾವು ಅರಮನೆ ಇಲ್ಲ. ನಿನ್ನ ಅಪೇಕ್ಷೆ ಏನು? ಅರಮನೆ. ನಿನ್ನ ಎಕ್ಸ್ಪೆಕ್ಟೇಷನ್ ಏನು? ಅರಮನೆ. ಇದು ಒಂದೊಂದು ಸಮಯ ಸಂಸ್ಥೆಗಳಲ್ಲಿ ನಾವು ಕೆಲಸ ಕೊಡ್ತೇವೆ, ಇಲ್ಲ ಕೆಲ್ಸಕ್ಕೆ ಸೇರ್ತೇವೆ. ನಮ್ಮ ಅಪೇಕ್ಷೆ ಒಂದು, ಅವರ ಅಪೇಕ್ಷೆ ಇನ್ನೊಂದು. ಎಷ್ಟು ದಿನ ನೊಂದುಕೊಂಡು ಬೆಂದುಕೊಂಡು ಬಾಧೆ ಪಟ್ಟುಕೊಂಡು ಅಲ್ಲೇ ನಿಂತುಕೊಂಡು ಇರ್ತೀರಿ ಮಕ್ಕಳು? ಎಷ್ಟು ದಿನ ನೀವು ಮಾಡ್ತಿದ್ದೀರಿ ಕೆಲಸ? ಇಲ್ಲ, ಯಜಮಾನನಾಗಿ ನನಗ್ ತೃಪ್ತಿ ಇಲ್ಲ. ಐ ಆಮ್ ಪುಡಿಂಗ್, ಐ ಆಮ್ ಟೆಲ್ಲಿಂಗ್, ಐ ಆಮ್ ಗೈಡಿಂಗ್. ನಾನೇನೋ ಹೇಳ್ತಿದ್ದಾನೆ, ಮಾಡ್ತಿದ್ದೆ. ನಿನ್ನೆಷ್ಟಕ್ಕೆ ನೀನೇ ಟೈಮಿಗೆ ಬಾ, ನಿನ್ನಷ್ಟಕ್ಕೆ ನೀನೇ ಹೋಗು, ನೀನು ಮಾಡಿದ್ದೇ ಸರಿ, ನೀನು ಹೋಗಿದ್ದೇ ಸರಿ, ನೀನು ಮಾಡಿದ್ದೇ ಸರಿ, ನೀನು ಕೊಟ್ಟಿದ್ದೇ ಸರಿ, ನೀನು ಹೇಳಿದ್ದೇ ಸರಿ ಅಂದಾಗ ನಾವು ಅನ್ಕೋತೇವೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ,
ಭಗವಂತ ನಮ್ಮನ್ನ ಸೃಷ್ಟಿ ಮಾಡಿ ಕಳಿಸಿರೋದು ಯಾರನ್ನೊಂದಲ್ಲೋ ಡಿಪೆಂಡೆನ್ಸಿ ಅನ್ನತಕ್ಕಂಥದ್ದು ಖಂಡಿತ ಅಲ್ಲ. ಅದೊಂದು ದೊಡ್ಡ ಮೂರ್ಖತನದ ಪರಮಾವಧಿ. ನಾವು ಅಯ್ಯೋ ನಾನಿಲ್ದೆ ಏನಾಗುತ್ತೆ, ಖಂಡಿತ ಅಲ್ಲ. ಇಲ್ಲ ಅವನಿಲ್ದೆ ಏನಾಗುತ್ತೆ, ಖಂಡಿತ ಇಲ್ಲ. ಅದಕ್ಕೊಂದು ದೊಡ್ಡ ಉದಾಹರಣೆ ಕೊಡ್ತಾನೆ. ನಮ್ಮ ಜೀವನದಲ್ಲಿ ನಮಗೆ ಬುದ್ಧಿ ಬಂದಾಗಲಿಂದಲೂ ನಮ್ಮ ಒಂದು ಚೈತನ್ಯ ಬೆಳವಣಿಗೆ ಮಾಡಿಸಿದಂತ, ಧೈರ್ಯಕ್ಕೆ ನಿಂತಂತ ಸ್ಥೈರ್ಯ, ಜ್ಞಾನ, ಬುದ್ಧಿ, ವಿವೇಕ, ಇದು ಎಲ್ಲವನ್ನೂ ಕೊಟ್ಟಿರತಕ್ಕಂತ ನಮ್ಮ ಗುರುಗಳನ್ನೇ ನಾವು ಮರೆತು ಮುಂದಕ್ಕೆ ಬಂದಿದ್ದೇವೆ. ನಮ್ಮ ಶಿಕ್ಷಕರು ನಮ್ಮನ್ನು ಹೇಗೆ ತಿದ್ದಿದ್ದಾರೆ ಗೊತ್ತಾ? ನನಗಂತೂ ನನ್ನ ಶಿಕ್ಷಕರಲ್ಲ, ದೈವವೇ ಅವರು. ನನ್ನ ಒಲವು, ಗೆಲುವು, ಬದುಕು ಎಲ್ಲ ಚಿಂತನೆಗಳು ಅವರಿಂದಲೇ. ಬದುಕು ಕಟ್ಟಿದ್ದು ಅವರಿಂದಲೇ, ಜೀವನ ಕಟ್ಟಿದ್ದು. ಇವತ್ತೇನಾದ್ರೂ ರವಿಶಂಕರ ಇದ್ದಾನೆ ಅಂದ್ರೆ ದೇ ಆರ್ ನಾಟ್ ಮೈ ಟೀಚರ್ಸ್, ದೇ ಟೀಚ್ಡ್ ಮೀ. ಪ್ರತಿ ಹೆಜ್ಜೆ ಕಲಿಸೋದು. ನನ್ನಷ್ಟು ದಡ್ಡ ಇರಲಿಲ್ಲ, ಪೆದ್ದ ಇರಲಿಲ್ಲ, ಎಡವಟ್ಟಿರ್ಲಿಲ್ಲ. ಎಲ್ಲೋ ಎಳ್ಕೊಂಡ್ರು, ಒಂದು ಅಪ್ಪಿಗೆ ಕೊಟ್ರು, ತಿದ್ದಿದ್ರು, ತಟ್ಟಿದ್ರು, ಬೆನ್ ತಟ್ಟಿದ್ರು, ಮರ್ತು ಬಿಟ್ಟಿದ್ದೇವೆ ಮಕ್ಕಳು. ಅವ್ರ ನೆನಪು ಎಷ್ಟು ಬರುತ್ತೆ. ನನ್ನಮ್ಮ ಎರಡನೇ ಒಂದೈತಿ, ತಾಯಿಗಿಂತ ಬಂಧುವಿಲ್ಲ ಅಂತ ಹೇಳ್ತೇವೆ. ಅಮ್ಮನಿಗಿಂತ ನನ್ನ ಜೀವನದಲ್ಲಿ ನನಗೆ ನಡೆದಿದೆ ಮಕ್ಕಳು. ನನ್ನ ಜೀವನದಲ್ಲಿ ನನಗೆ ನಡೆದಿದೆ. ಅಮ್ಮನಿಗಿಂತ ಆತ್ಮ ಬಂಧುವಿಲ್ಲ. ಪ್ರತಿಯೊಂದು ಮಾತಾಡ್ತಿದ್ದೆ. ನನಗೆ ಗೊತ್ತಾಗ್ತಿರ್ಲಿಲ್ಲ. ಜಡ್ಜ್ಮೆಂಟ್ ಅಲ್ಲಿ ತುಂಬಾ ದೊಡ್ಡ ತಪ್ಪುಗಳು ಇರ್ತಿತ್ತು. ನನಗೆ ಗೊತ್ತಿದ್ದು ಬರೀ ವೈಟ್ ಪೇಪರ್ ಅಷ್ಟೇ. ಸರಿ ತಪ್ಪುಗಳು ಗೊತ್ತಿಲ್ಲ. ಯಾರಾದ್ರೂ ಮಾತಾಡಿದ್ರೆ ಇವ್ರು ಒಳ್ಳೆಯವರು, ಅವ್ರ ಹತ್ರ ಒಳ್ಳೇದನ್ನ ಪಿಕ್ ಮಾಡ್ಲಿಕ್ಕೆ ನೋಡ್ತಿದ್ದೆ ವಿನಃ ಅವರ ಅಭ್ಯಾಸಗಳು, ದುರಭ್ಯಾಸಗಳು, ಚೇಷ್ಟೆಗಳು ಅದ್ರ ಮೇಲೆ ಗಮನ ಇರ್ತಿರ್ಲಿಲ್ಲ. ನಾನು ಅವರ ಮೇಲೆ ಗಮನ, ಇವರು ಈ ತರ ಇದ್ದಾರೆ, ಇವ್ರೇನು ಓದಿದ್ದಾರೆ. ನಾನು ಇವತ್ತಿಗೂ ನಮ್ಮ ಮೇಡಮ್ನ ನಾನು ಮರ್ತಿಲ್ಲ. ನನ್ನ ಇಮಿಡಿಯೇಟ್ ಬಾಸ್ನ ನಾನು ಮರ್ತಿಲ್ಲ. ಶೈಲೇಂದ್ರ ಅಂತಿದ್ರು, ಸಂತೋಷ್ ಅಂತಿದ್ರು. ಅವ್ರಿಗೆ ಮೀರಿದ ಬಾಸ್ ಒಬ್ರಿದ್ರು, ರಾಧಾ ಮೇಡಮ್ ಅಂತ. ನಾನು ಅವ್ರನ್ನ ನೋಡ್ತಿದ್ದೆ. ಅವ್ರಿಗೆ ಮೀರಿದ ಇನ್ನೊಂದು ಬಾಸ್ ಇದ್ರು, ಸರೋಜ್ ಅಂತ ಹೇಳ್ಬಿಟ್ಟು. ಅವ್ರಿಗೆ ಮೀರಿದ ಇನ್ನೊಬ್ಬರಿದ್ರು, ಸುಂದರ್ಜಿ ಅಂತ. ಈ ರೀತಿ ಅವ್ರಿಗೆ ಮೀರಿದ ಅವ್ರ ತರ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ಏನ್ ಕಲ್ತ್ಕೋಬೇಕು ಅನ್ನತಕ್ಕಂಥದ್ದು ಯೋಚನೆ ಇರ್ತಿತ್ತೆ ವಿನ ಸುಂದರ್ ಬಾಸ್ಜಿ ಯಾವಾಗ್ಲೂ ಒಂದು ಸಿಗರ್ ಇಟ್ಕೊಂಡಿರೋರು. ಯಾವಾಗ್ಲೂ ನನಗೆ ಅದ್ರ ಮೇಲೆ ಗಮನ ಇರ್ಲಿಲ್ಲ. ಆ ದೊಡ್ಡ ಕೋಟು, ಡಿಫೆನ್ಸ್ ಅಲ್ಲಿ ಇದ್ದಂತ ವ್ಯಕ್ತಿ, ದೊಡ್ಡ ಕೋಟ್ ಹಾಕೊಂಡು ಒಂದು ಟೋಪಿ. ಈ ವಜ್ರಮಣಿ ಅವರು ರಾಯರು ಬಂದರು ಮಾವನ ಮನೆಗೆ ವಿಷ್ಣುವರ್ಧನ ಹುಡ್ಕೊಂಡ್ ಬರ್ತಾರೆ ನೋಡಿ. ನೋಡಿ ಓಡ್ತಾನೆ ನೋಡಿ. ನಾನು ಹಂಗೆ ಓಡೋದಿವ್ನು. ದೊಡ್ಡವರು, ಬಾ ಶೂ, ಎಷ್ಟು ದೊಡ್ಡವರು. ನಮಗೆ ಹತ್ರಕ್ಕೂ ಹೋಗಕ್ ಆಗ್ತಿರ್ಲಿಲ್ಲ. ನನ್ನ ಬಾಸಿನ 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 ಬಾಸ್ ಅವರು. ಅವ್ರಿಗೆ ಮೀರಿದ 4 ಪೆಟ್ ಬಾಸನ್ನು ನೋಡಿದ್ದೆ ಅಂತ ಇಟ್ಕೊಳ್ಳಿ. ಕುತೂಹಲದಿಂದ ಎಲ್ಲೋ ದೂರದಿಂದ ಹೀಗೆ ನೋಡಿದ್ದೆ. ಅದೃಷ್ಟ ಈ ವಾಗ್ದೇವಿ, ಈ ತಾಯಿ ಸರಸ್ವತಿ, ಆ ಜಗನ್ಮಾತೆ ನನ್ನನ್ನ ಅಂತಹವರ ಜೊತೆಯಲ್ಲಿ ಅವರು ನನ್ನ ಹತ್ರ ಗೈಡೆನ್ಸ್ ತಗೊಳ್ಳೋಷ್ಟು ಮಟ್ಟಕ್ಕೆ ಮಾಡಿಟ್ಟಿದೆ ಅಂದ್ರೆ ಈ ವಿದ್ಯೆಯೇ ವಿನಃ ನಾನಲ್ಲ. ಅದನ್ನೇ ನೋಡಿ ಕಲಿತಿದ್ದೆ. ಹೌದು, ಅವರಲ್ಲೂ ಕೆಲವೊಂದು ನಾ ಹೇಳ್ದಲ್ಲ ಸಿಗಾಲಿತ್ತು. ಆದ್ರೆ ನಾನು ಸರೋಜ್ ಹತ್ರ ಕಲ್ತಂತ ವಿದ್ಯೆ ಏನ್ ಗೊತ್ತಾ? ಸಂಡೇ ಆದ್ರೂ ತಮ್ಮ ಹೆಂಡತಿ ಮಕ್ಕಳನ್ನ ಆಫೀಸ್ ಕರ್ಕೊಂಡ್ ಬರ್ತಿದ್ರು. ಬೇಟಾ ರವಿ ಅಂತ ಹೇಳ್ಬಿಟ್ಟು ಅವರಿದ್ದು ಒಂದು 5 ಕಾಲ್ ಅಡಿ ಏನೋ ದಪ್ಪಕ್ಕೆ, ತುಂಬಾ ಒಂಥರ ಆಲೋಚನಾ ಪರದಿ, ತುಂಬಾ ದೊಡ್ಡ ಓದು, ಬಾಂಬೆ IIT-ನಲ್ಲೂ ಯಾವ್ದ್ರಲ್ಲೋ ಓದಿರ್ತಕ್ಕಂಥವ್ರು. ಅವ್ರು ಬರೋರು ಹೆಂಡತಿ ಮಕ್ಕಳನ್ನ ಅಲ್ಲಿ ಬಿಟ್ಟು ಅವ್ರ ಪಾಡಿಗಿದ್ರೆ ಆಡಿಸ್ಕೊಂಡು ಕೂತ್ಕೊಂಡು ಕೆಲಸ ಮಾಡೋರು, ಇನ್ಪುಟ್ ಕೊಡೋರು. ನನಗೆ ಅದೊಂದು ಚಾನ್ಸು. ಭಾನುವಾರ, ಶನಿವಾರ, ಭಾನುವಾರ ಬಂತು ಅಂದ್ರೆ ಆನಂದ, ರಜಾ ಬಂತು ಅಂದ್ರೆ ಆನಂದ. ಯಾಕಂದ್ರೆ ಬಾಸ್ಗಳಿಗೆ ಬಾಸ್ ಜೊತೆ ಕೆಲಸ. ಬೇಟಾ ಮೇರೆ ಕೋ ಯೇ ಪ್ರಿಂಟ್ ಔಟ್ ಚಾಹಿಯೇ, ಬೇಟಾ ಮೇರೆ ಕೋ ಯೇ ಚಾಹಿಯೇ, ಯೇ ರಿಪೋರ್ಟ್ಸ್ ಚಾಹಿಯೇ, ಯೇ ಡೇಟಾ ನಿಕಾಲೋ ಅಂತ ಹೇಳ್ತಿದ್ರು. ಭಾನುವಾರ ಆದ್ರೂ ಕೂಡ ಆ ಒಂದು ವರ್ಕ್ಮ್ಯಾನ್ಶಿಪ್ ಕೆಲಸ ಅಂತ ಬಂದಾಗ ಈಸಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬಂದು MG ರೋಡ್ ಅದು ಶಾಪಿಂಗ್ ಮಾಡ್ಕೊಂಡು ಕರ್ಕೊಂಡು ಬಂದು, ಇಲ್ಲ ಶಾಪಿಂಗ್ ಹೋಗುವಂತ ಹೆಂಡತಿನ ಕಳಿಸ್ಬಿಟ್ಟು ಸೆಕ್ಯೂರಿಟಿನ ಅರೇಂಜ್ ಮಾಡಿ, ಡ್ರೈವರ್ನ ಅರೇಂಜ್ ಮಾಡಿ ಇಲ್ಲಿ ಕೆಲಸ. ಮತ್ತೆ ಅವಾಗ ಒಂದು ಅರ್ಧ ಗಂಟೆ ಬ್ರೇಕ್ ತಗೊಳ್ಳೋರು, ಹಿಂಗ್ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು 10 ನಿಮಿಷ ಮತ್ತೆ ಬರೋರು. ನಾನು ಅವರಿಂದ ಕಲಿತ ಪಾಠ ಏನ್ ಗೊತ್ತಾ? ವರ್ಕ್ಮ್ಯಾನ್ಶಿಪ್, ಆ ವೃತ್ತಿಪರತೆ.
ಭಾನುವಾರ ಆದ್ರೂ ಕೂಡ ಇವರು ಕುಟುಂಬ ಇಲ್ವಾ? ಅದಕ್ಕೆ ಇವರು ಒಂದು ದೊಡ್ಡ ಸ್ಥಾಯಿ. ಆ ಮೇಡಮ್ ಹತ್ರ ಮಾತಾಡಿದ್ದಾನೆ, ಪಾರ್ಸಿ ಫ್ಯಾಮಿಲಿ ಅವರು, ಸಿಂಧಿ ಅವ್ರ ಪಾರ್ಸಿ, ನಂಗೆ ಸರಿಯಾಗಿ ನೆನಪಿಲ್ಲ, ಬಟ್ ಮಾತಾಡಿದ್ದಾನೆ. ಆಕೆ ಕಣ್ಣಲ್ಲಿ ಏನೋ ಒಂದು ನೋವಿತ್ತು, ಏನೋ ಒಂದು ಸಂಕಟವಿತ್ತು. ಎಲ್ಲೋ ಇವರು ಸಮಯ ಸ್ಪೆಂಡ್ ಮಾಡ್ತಿಲ್ಲವೋ ಇನ್ನೊಂದು. ಈಗ ಅರ್ಥ ಮಾಡ್ಕೋತೇನೆ, ಆ ಪ್ರಬುದ್ಧತೆ ಬಂದ ಮೇಲೆ ನನಗೆ ಇವರು ಕುತೂಹಲ, ವಾಟ್ ಈಸ್ ಎ ಸಕ್ಸಸ್ ಅಂತ. ನಮಗೆ ನಮ್ಮ ಜೊತೆನಲ್ಲಿ ಇರುವಂತ ವ್ಯಕ್ತಿಗಳ ಜೊತೆ ನನ್ನ ಅದೃಷ್ಟ ನನ್ನಮ್ಮ ಹೇಳ್ಕೊಟ್ಟದ್ದು, ಒಳ್ಳೇದ್ ಪಿಕ್ ಮಾಡು, ಒಳ್ಳೇದ್ ಪಿಕ್ ಮಾಡು. ಇರ್ತಾರೆ ನಿಮಗೂ ನಿಮ್ಮ ಜೀವನದಲ್ಲಿ ತುಂಬಾ ಜನ ಬರ್ತಿರ್ತಾರೆ. ಬಟ್ ಏನ್ ಮಾಡೋದು, ಅವರನ್ನ ನೀವು ತೃಪ್ತಿಪಡಿಸಲು ಆಗೋಲ್ಲ. ಇಲ್ಲ, ಅವರಿಗೆ ತೃಪ್ತಿಯಾಗಿರುವ ಹಾಗೆ ಆಗುವುದಿಲ್ಲ ಮಕ್ಕಳೇ. ಅದು ಸಂಸ್ಥೆ ಇರ್ಬೋದು, ಕುಟುಂಬ ಇರ್ಬೋದು. ನಂಬಿಕೆ ಇಲ್ಲದ ಕಡೆ ಬೆರೆತು ಬಾಳುವುದಕ್ಕಿಂತ, ನೆನಪಿಟ್ಟುಕೊಳ್ಳಿ, ಮರೆತು ಬಾಳುವುದೇ ಉತ್ತಮ, ಬಿಟ್ಟು ಬಾಳುವುದೇ ಉತ್ತಮ. ವಾಟ್ ಎವರ್ ದ್ಯಾಟ್. ಅಮ್ಮ ಅಪ್ಪನೇ ಬೇಜಾರು ಮಾಡ್ಕೋಬೇಡಿ. ನನ್ನ ಅದೃಷ್ಟಕ್ಕೆ ನನಗೆ ಒಳ್ಳೆ ಶಿಕ್ಷಕರು ಸಿಕ್ಕಿದ್ರು, ನನ್ನ ತುಂಬ ಅದೃಷ್ಟಕ್ಕೆ ನನಗೊಂದು ಒಳ್ಳೆ ಅಮ್ಮ ಸಿಕ್ಕಿದ್ರು. ನನಗೆ ಗೊತ್ತಿಲ್ಲ, ನನಗೆ ಸಿಕ್ದವರೆಲ್ಲ ಒಳ್ಳೆಯವ್ರೆ. ಮೇ ಬಿ ಈ ಬಂಗಾರದ ಮೊಟ್ಟೆ ಇಡೋ ಕೋಳಿ ನಾನು ಈ ವಿದ್ಯೆಯ ಸಾಗರದಲ್ಲಿ ಕೆಲವರು ಮೇ ಬಿ ಇರಬಹುದು. ಅದು ನನ್ನ ದಡ್ಡತನ ಅಂತಾನೆ ಹೇಳ್ತೇನೆ ವಿನಃ ಅವರನ್ನು ದೂಷಿಸೋದು ದಡ್ಡತನವೇ, ಮೂರ್ಖತನವೇ. ಅವರೆಲ್ಲ ನಾನು ಬೇಲಿ ಹಾಕೋಬೇಕಿತ್ತು. ಬಿಡಿ, ಅದರ ಬಗ್ಗೆ ಆಲೋಚನೆ ಮಾಡಬಾರ್ದು, ಮಾತನಾಡಬಾರದು, ತಪ್ಪಾಗತಕ್ಕಂಥದ್ದು ಆಗುತ್ತದೆ ಅಷ್ಟೇ ಹೇಳಬಲ್ಲೆ. ಬಳಸ್ಕೊಂಡ್ರು ಅಂತ ನಾನು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರು ಬಳಸ್ಕೊಂಡಿರು. ನಾನು ನಂಬಿದ್ದಕ್ಕೆ, ನನಗೆ ಗೊತ್ತಿಲ್ಲ ಬೇರೆದು, ನನ್ಗೆ ಆ ರೀತಿ ಗೊತ್ತಿಲ್ಲ. ಅಮ್ಮ ಹೇಳ್ಕೊಟ್ಟ ಬಳುವಳಿ ಅದು ಇವತ್ತು ಎಷ್ಟು ಇಂಪ್ಲಿಮೆಂಟೇಶನ್ ಬಂದ್ಬಿಟ್ಟಿದೆ ಅಂದ್ರೆ ಯಾಕೋ ನಮ್ಮ ಒಳ್ಳೆತನವನ್ನ ದುರುಪಯೋಗ ಮಾಡ್ಕೋಬಿಟ್ರು. ಎಲ್ಲೋ ಮನಸ್ಸಿಗೆ ಅದೊಂದು ಗಾಸಿ. ಇಷ್ಟೇ ಮನುಷ್ಯ ವ್ಯಕ್ತಿತ್ವ, ಬರೀ ದುಡ್ಡೇನ, ಬರೀ ಹೆಸರೇನ, ಬರೀ ಒಂದು ಹೆಸರನ್ನು ಬಳಸ್ಕೊಳ್ಳೋದು, ಅಧಿಕಾರ ಬಳಸ್ಕೊಳ್ಳೋದು, ಇನ್ನೊಂದು ಬೇರೆ ಏನೋ. ಅಲ್ಲಿ ನಂಬಿಕೆ ಹೊರಟೋಯ್ತು ಮಕ್ಕಳೇ. ತಂದೆ ತಾಯಿ ಕೂಡ ತಪ್ಪುಗಳು ಮಾಡ್ತಾರೆ ಕೆಲವು ಮಕ್ಕಳಿಗೆ, ಮಕ್ಕಳು ಕೂಡ ತಂದೆ ತಾಯಿಗೆ ಮಾಡ್ತಿದ್ದಾರೆ. ಸೇ ಥ್ಯಾಂಕ್ ಯು. ಅಲ್ಲಿಲ್ಲ ನಂಬಿಕೆ, ಇನ್ನೇನ್ ಮಾಡ್ತೀರಿ? ಕಷ್ಟವಾಗುತ್ತೆ ನಿಮಗೆ, ನಿಜ ಹೇಳ್ತೇನೆ ಮಕ್ಕಳೇ. ಜೀವನ ಪರ್ಯಂತ ಕಷ್ಟ ಅನುಭವಿಸೋದಕ್ಕಿಂತ, ಜೀವನ ಪರ್ಯಂತ ಕಣ್ಣೀರಾಗ್ತಾ ಅಲ್ಲಿ ಕುಳಿತುಕೊಂಡು ಒದ್ದಾಡೋದಕ್ಕಿಂತ ಜಸ್ಟ್ ಲೀವ್ ದಟ್ ಅಂಡ್ ಮೂವ್ ಅವೇ. ಬಿಟ್ಟು ಹೊರ ನಡೆಯಿರಿ, ದೂರ ಹೋಗಿ. ಸೇ ನೋ. ಆಗೋಲ್ಲ ನನಗೆ. ಮೊನ್ನೆ ಆ ಮಗು 15-16 ವರ್ಷ ಮನೆಯಲ್ಲಿ ಬಂದಿ ಮಾಡಿಟ್ಟಿದ್ದಾನೆ. ತಾಯಿ ಜೀವ ಬಂದಿ 4 ತಿಂಗಳಾಗಿದೆ. ನನ್ನ ರೂಲ್ ಆಗಿದ್ರೆ ಬರಕ್ ಹೇಳು. ಅದೆಲ್ಲ ಇಲ್ಲ, ಕ್ಷಮೆ ಕೇಳ್ಬೇಕು, ಇಲ್ಲೇ ಇರ್ಬೇಕು, ಮಗು ಕೇಳ್ಬಾರ್ದು, ಈ 4 ಗೋಡೆಲ್ಲೇ ಇರ್ಬೇಕು, ಹೊರಗಡೆ ಹೋಗ್ಬಾರ್ದು, ಮಾತಾಡಬಾರ್ದು. CC ಕ್ಯಾಮರಾ ಎಲ್ಲ ಇಟ್ಬಿಟ್ಟಿದ್ದಾನಂತೆ. ನಂಬಿಕೆ ಇಲ್ಲದ ವ್ಯಕ್ತಿಯ ಜೊತೆ ಇವತ್ತಿನವರೆಗೂ ಇದೆ ಗಂಡ ಗುಂಡಿ, ಗಂಡ ಹೆಂಡತಿ ಅಂದ್ಮೇಲೆ. ನನಗೂ ನನ್ನ ಧರ್ಮಪತ್ನಿಯ ಜೊತೆ ತುಂಬಾ ವಿಚಾರಗಳಲ್ಲಿ ವೈರುಧ್ಯಗಳಿದೆ. ಗದರಿದ್ದೇನೆ, ಗದರಿದ್ದಾಳೆ. ಗದರಿದ್ದಾಳೆ, ಇಲ್ಲ ಅಂತಲ್ಲ, ನಾನು ಗದರಿದ್ದೇನೆ. ಇದೇನಿದು, ಆಗೋಲ್ಲ, ದಿಸ್ ಇಸ್ ದ ಟ್ರೂತ್, ಹಾಗೆ ಹೀಗೆ ಅನ್ನತಕ್ಕಂಥದ್ದು ಇದೆ. ಆದ್ರೆ ಇವತ್ತಿಗೂ ನಂಬಿಕೆಯ ವಿಚಾರದಲ್ಲಿ ಬಂತು ಅಂದ್ರೆ ವಿ ಬೋತ್ ಆರ್ ಬ್ಲೆಸ್ಡ್. ಇಬ್ಬರೂ ಅದೃಷ್ಟವಂತ. ಎಲ್ರಿಗೂ ಕಾಗೆ ಮರಿಗೆ ಕಾಗೆ ಮುದ್ದೆ. ನನ್ನ ಹೆಂಡತಿಗೆ ನಾನು ಮುದ್ದು, ನನಗೆ ಆಕೆ ಮುದ್ದು. ಅಲ್ಲೊಂದು ತುಂಟುತನದಾಗ ಮಾತಾಡ್ತೀನಿ. ಯಾರು ಕಣ್ಣೊಡಿಯೋದ್ ನಿನ್ನ, ಯಾರೋ ಕಣ್ಣೊಡ್ದು ಬಿಡ್ತಾರಪ್ಪ, ಅದೊಂದು ತಮಾಷೆ ಮಾತಿರುತ್ತೆ. ಬಟ್ ನಾವ್ ಯಾವತ್ತೂ ಆ ನಂಬಿಕೆಯ ಗೆರೆ ಎಳ್ಕೊಂಡು ಬ್ರೇಕ್ ಮಾಡ್ಕೊಂಡು ಹೋಗಿಲ್ಲ ಮಕ್ಕಳು, ಮುರಿದು ಹಾಕೊಂಡು ಹೋಗಿಲ್ಲ ಮಕ್ಕಳು. ಇದೇ ನಿಜ, ಮುರಿದು ಹಾಕಿಕೊಂಡು ಹೋಗಿಲ್ಲ. ಇಲ್ಲ, ಅಲ್ಲಿ ಇಲ್ಲೆಲ್ಲೋ ಆಗಿದೆ. ನನ್ನ ತಂದೆಯಿಂದ ಕಲಿತ ಪಾಠ. ಅವ್ರ ತಂದೆ ತಾಯಿಗಳು ನಿಜ ಹೇಳ್ತಾರೆ. ನನ್ನ ಅಜ್ಜ ಅಜ್ಜಿ ಇದ್ರು, ಒಂದು ದಿನವೂ ಮಗನ ಮೇಲೆ ನಂಬಿಕೆ ಇಲ್ಲ, ಬರ್ಲೇ ಇಲ್ಲ. ಅವರು ನಂಬಿಕೆ ಬಿಡಿ, ಪ್ರೀತಿನೇ ಕೊಟ್ಟಿಲ್ಲ, ಆಸರೆ ಕೊಟ್ಟಿಲ್ಲ, ನೆರಳು ಕೊಟ್ಟಿಲ್ಲ, ಧೈರ್ಯ ಕೊಟ್ಟಿಲ್ಲ.
ಯಾರದೋ ಮನೆಗೆ ದತ್ತು ಪುತ್ರ ಕೊಟ್ಟು ಬಿಟ್ರು. ಅದೊಂದಿದೆ, ನಮ್ಮ ಕುಟುಂಬದಲ್ಲಿ ಒಂದಿದೆ ಆ ಥರದ್ದು. ಅಪ್ಪಾಜಿ ಅಲ್ಲಿ ಏನ್ ಮಾಡಿದ್ರು, ಹೇಗ್ ಬದುಕಿದ್ರು ಏನಿಲ್ಲ. ಮದುವೆ ಒಂದೇ ದಿನ ಅಣ್ಣ ತಮ್ಮಂದ್ರ ಮದುವೆನ ಒಂದೇ ದೇವಸ್ಥಾನದಲ್ಲಿ ಮಾಡಿ ಮುಗಿಸಿದ್ರು. ದೊಡ್ಡ ಮಗನ ಮದುವೆನಲ್ಲಿ ಸಣ್ಣವನ್ಗೊಂದು ನೋಡಿ ಏನೋ ಒಂದು ಗಂಟೆ ಹಾಕೋದು ಅಷ್ಟೇ. ಹಾಕೊಳಕ್ ಬಟ್ಟೆ ಇಲ್ಲ, ಕಟ್ಕೊಳಕ್ ಒಂದು ವಾಚ್ ಇಲ್ಲ, ಚಪ್ಲಿ ಇಲ್ಲ. ಯಾರ್ದೋ ಚಪ್ಲಿ, ಯಾರ್ದೋ ಬಟ್ಟೆ, ಯಾರ್ದೋ ವಾಚು ಅಪ್ಪಾಜಿ. ಅದೊಂದು ತುಂಬಾ ನೊಂದ್ಕೊಂಡು ಹೇಳೋರು ಈಗಲೂ ಹೇಳ್ತಾರೆ, ನನಗೆ ಅಂತ ಬಲ ಇದ್ದದ್ದು ನಿಮ್ಮಮ್ಮ ಒಬ್ಬನೇ ಕಣ ಅಂತ ಅಪ್ಪಾಜಿ ಹೇಳ್ತಿದ್ರೆ ತುಂಬಾ ನೋವಾಗುತ್ತೆ. ಅವ್ರ ಬಾಯಲ್ಲಿ ನಾನು ಬರ್ಲಿಲ್ವೇ ಅಂತ. ನನಗದು ಆಸೆ, ಇಂಥ ಮಗನ ಎತ್ತಿದ್ದೀನಪ್ಪ, ನನ್ನ ಮಗ ನೀನು. ಅದು ಆಸೆ ಮಕ್ಕಳ. ಒಬ್ಬ ಮಗನಾಗಿ ಎಲ್ಲೋ ಸೋತು ಬಿಟ್ನ, ಆ ನಂಬಿಕೆ ಉಳಿಸ್ಕೊಳ್ಳಿಲ್ವಾ ಅಂತ. ಆದ್ರೆ ಅವ್ರ ಬಾಯಿಂದ ಯಾವತ್ತೂ ಆ ಮಾತು ಬರ್ಲಿಲ್ಲ, ನಿನ್ನ ಮೇಲೆ ನಂಬಿಕೆ ಇಲ್ಲ, ಹೊರಟೋಗ್ತೇನೆ, ನೀನ್ ಬೇಡ, ನನ್ ಬೇಡ, ನಾನು ಹೋಗ್ತೇನೆ. ಆ ಮಾತು ಬರ್ಲಿಲ್ಲ. ಆಗಾಗ ಪರೀಕ್ಷಿಸ್ತೇನೆ ಮೆಲ್ಲಿಗೆ. ಅಜ್ಜ ಆಗ್ಬಿಟ್ಟಿದೆ. ಮೊನ್ನೆ ಕೂಡ ಈಗ ಅಂತಿದೆ, ಏನಿರೋ ಇಷ್ಟಕ್ಕೆಲ್ಲ ನಿನ್ ಮೆತ್ತಗಾಗ್ಬಿಟ್ರೆ ಹೇಗಿರೋ ಅಂತ ಹೇಳಿದೆ. ನಿಂಗೆ ಗೊತ್ತಿಲ್ಲ, ಸುಮ್ನಿರಪ್ಪ, ಹಲ್ಲುಗಳೆಲ್ಲ ಹೋಗ್ಬಿಟ್ಟಿದೆ, ಅದು ಒಳಗಡೆ ಇದಾಗ್ತಿಲ್ಲ, ಅದಾಗ್ತಿಲ್ಲ ಅಂತಕ್ಕಂಥ ಭಾವ ಆಗ್ತದೆ, ಅದು ಜೀರ್ಣ ಆಗ್ತಿಲ್ಲ ಅಂತ. ನಾ ಏನೋ ಹೇಳ್ತೀನಿ, ಕೇಳಲ್ಲ ಅವ್ರು. ಹಾಗೆ ವಯಸ್ಸಾದ ಬಟ್ ಇವತ್ತಿಗೂ ಆ ನಂಬಿಕೆ ಉಳಿಸ್ಕೊಂಡಿದ್ದಾರೆ. ನಮ್ಮ ತಂದೆ ಆ ನಂಬಿಕೆ ಇಲ್ಲದ ಆ ಕುಟುಂಬಕ್ಕೆ ಏನಕ್ಕೆ ಹೋಗ್ಬೇಕು, ಬಿಡೋ. ನಮ್ಮನ್ನ ಕರ್ಕೊಂಡೇ ಹೋಗ್ಲಿಲ್ಲ. ನಮಗ ಆಸೆ, ಅಜ್ಜ ಅಜ್ಜಿ ಇದ್ದು ನಮಗ್ ನೋಡೋದ ಹಾಗೆ. ಯಾವಾಗ್ಲೂ ಒಮ್ಮೆ ಅಜ್ಜ ಬರೋದು, ಅಲ್ಲೊಂದು ಅವಮಾನ ಮಾಡಿ ಹೋಗ್ಬಿಡೋದು. ಆ ಅಪ್ಪಾಜಿ ಮಾತಾಡ್ತಾನೆ ಇರಲಿಲ್ಲ, ಸುಮ್ನಿರೋರು. ಅಮ್ಮನಿಗೆ ಅರ್ಥ ಆಗೋದು ಆ ಗಾಯ, ಸಿಕ್ಕಾಬಟ್ಟೆ ದೊಡ್ಡ ಗಾಯಗಳು. ಅದರಿಂದ ನಮ್ಮನ್ನ ಒಳ್ಳೆ ಗಟ್ಟಿಯಾಗಿ ಬೆಳೆಸಿದ್ರು. ಅದರಲ್ಲಿ ನಿಂತವ್ ನಾನು ಒಬ್ಬ ಇವತ್ತು ನಿಮ್ ಮುಂದ್ಗಡೆ ನಿಂತಿದ್ದೇನೆ. ಅಪ್ಪಾಜಿ ನಂಬಿಕೆ ಇಲ್ಲಿದ್ದ ಅಲ್ಲೇನು ಬೇಕು. ತಂದೆ ತಾಯಿ ಜೊತೆಲಿ ಅವರು ಹುಡ್ಕೊಂಡು ಹೋಗೋರು. ಆದ್ರು ಅಮ್ಮ ಅಂತ ಆಸೆ ಅಪ್ಪಾಜಿಗೆ, ಅಮ್ಮ ಅಂತ. ಮೆಲ್ಲಿಗೆ ವರ್ಷಕ್ಕೊಮ್ಮೆ ಆದ್ರೂ ಏನೋ ಒಂದು ಕೂಡ್ಸಿಟ್ಟು ಒಂದು ಪುಟ್ಟ ಸೀರೆ ತಗೊಂಡು ಹೋಗೋರು ಅಮ್ಮನ್ ನೋಡೋಕೆ. ಒಂದು ದಿನ ಬರ್ಲಿಲ್ಲ, ಮಗನಿಗೆ ಏನ್ ಮಾಡ್ಬೇಕೋ ಮಾಡ್ಲಿಲ್ಲ, ನಿಲ್ಲಿಲ್ಲ. ಜಮೀನಿದೆ, ಜಾಗ ಇದೆ, ಕಟ್ಕೊಳ್ಳೋ, ನಿಂತ್ಕೊಳ್ಳೋ, ನಾವಿದ್ದೀವೋ ಸೊಸೆ ಇಲ್ಲವೇ ಇಲ್ಲ. ಅದು ಅರ್ಥ ಆಗಿ ಅಪ್ಪಾಜಿ ಹೇಳ್ಕೊಟ್ಟ ಮಾತು. ಅದು ತಂದೆ ತಾಯಿ ಆದರೂ ಮಕ್ಕಳಾದರೂ ಒಮ್ಮೆ ನಂಬಿಕೆ ಕಳೆದುಕೊಂಡ ಮೇಲೆ ಅಲ್ಲಿ ಬೆರೆತು ಬಾಳುವುದಕ್ಕಿಂತ ಮರೆತು ಬಾಳುವುದೇ ಉತ್ತಮ. ಮಕ್ಕಳೇ, ನಿಲ್ಲಬೇಡಿ, ಜಸ್ಟ್ ಮೂವ್ ಆನ್. ತುಂಬಾ ನೋವು ತಿಂತೀರಿ. ಮಕ್ಕಳಾದ್ರೂ ಅಷ್ಟೇ, ಹೆಂಡತಿ ಆದ್ರೂ ಅಷ್ಟೇ, ಗಂಡ ಆದ್ರೂ ಸರಿ. ಆಮೇಲೆ ಡಿಸಿಷನ್ ಮಾಡೋಣ, ಒಂದು 6 ತಿಂಗಳು ಹೊರಗಡೆ ಬನ್ನಿ. ಡಿಸಿಷನ್ ಆಮೇಲೆ, ಸಮಾಲೋಚನೆ ಮಾಡೋಣ ಆಮೇಲೆ. ಅದಕ್ಕೊಂದು ಯೋಜನೆ ರೂಪಿಸೋಣ. ಬೇಡ ಕಣೋ, ಬೇಡಮ್ಮ, ಯಾಕೋ ನನ್ನಿಂದ ನೋವು, ಬೇಡ ಕಣೋ, ನಿನ್ನಿಂದ ನಮಗ್ ನೋವು. ದಯಮಾಡಿ ಹೇಳ್ತೇನೆ, ಸುಮ್ಮನೆ ಈ ಸೊಸೈಟಿಗೋಸ್ಕರ, ಈ ಸಮಾಜಕ್ಕೋಸ್ಕರ, ಈ ಕುಟುಂಬಕ್ಕೋಸ್ಕರ ದಯಮಾಡಿ ಆ ಒಂದು ತಪ್ಪು ಮಾಡಬೇಡಿ. ನಿಮ್ಮನ್ನ ನಿತ್ಯ ಸಾಯ್ತ್ರ. ನಾನು ಎಷ್ಟೋ ಜನಕ್ಕೆ ಹೇಳಿದ್ದೇನೆ, ಬಂದಿದ ತಕ್ಷಣ ಸತ್ತೋಗ್ಬಿಟ್ಟಿದ್ಯಾ ಮಗಳ, ಜೀವಂತವಾಗಿ ಈ ಶರೀರ ಮಾತ್ರ ಇದೆಯೇ ವಿನ ತುಟ್ಟಿಕ್ತಾ ಇದೆಯೇ ವಿನ ಮನ್ಸು ಹೋಗ್ಬಿಟ್ಟಿದೆ. ನಾನು ಹೇಗೋ ಬದುಕ್ತಿದ್ದೀರ ಅಲ್ಲಿ. ಇದು ಏನೋ ಆಯ್ತು, ಜೈಲಲ್ಲಾದ್ರೂ ಒಂದು 6 ವರ್ಷ 7 ವರ್ಷ ಈ ತರದ್ ಒಂದು ಶಿಕ್ಷೆ ಮಾಡಿದ್ದಕ್ಕೆ, ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ. ಇದೇನೋ ತಪ್ಪು ಮಾಡಿದೆ ಈ ಶಿಕ್ಷೆಗಳು, ಇದೇನೋ ಮಗನ ಜೊತೆ, ಇದೇನೋ ತಾಯಿ ಜೊತೆ, ಇದೇನೋ ಎಡವಟ್ಟು ತಂದೆ. ಅಯ್ಯೋ ಲೋಕ ಏನ್ ಹೇಳುತ್ತೆ, ಎಡವಟ್ಟು ಕಣವನು. ಊರೆಲ್ಲ ಸಾಲ ಮಾಡ್ಕೊಂಡು ತಿರುಗ್ತಿದ್ದಾನೆ, ನಿಮ್ ಮಾನ ಮರ್ಯಾದೆ 3 ಕಾಸಿಗಿಟ್ಟಿದ್ದಾನೆ. ನೀವು ನಂಬೋಲ್ಲ. ಮಗನ ಮದುವೆಗೆ ಹೆಣ್ಣು ನೋಡ್ತಿದ್ರೆ ತಾನೋಗಿ ಇನ್ನೊಂದು ಮದುವೆ ಹಾಕೊಂಡು ಬಂದಿದ್ದಾನೆ ತಂದೆ ಆದವನು. ಮಗನಿಗ ಆಲ್ರೆಡಿ 29-30 ವರ್ಷ. ಒಬ್ಬ ತಂದೆ ಆದವನು ತನ್ನ ಆಸೆ ಆಕಾಂಕ್ಷೆಗಳಿಗೆ ಕೆಲವೊಂದು ಕಡಿವಾಣ ಹಾಕ್ಬೇಕು. ಒಂದು ಸ್ಟೇಜ್ ಬಂದ್ಮೇಲೆ ಅಂಥದ್ದಿದೆ. ಯಾರಿಗೋ ಮಾತು ಕೊಟ್ಟಿದ್ದೀರಾ, ಎಸ್. ಅಲ್ಲೊಂದು ನಿಂತಿದ್ದೀರಾ, ಎಸ್. ಮಗನ ಮದುವೆ ಆದ್ಮೇಲೆ ಎಲ್ಲೋ ದೂರ ಇಟ್ಟು, ತನ್ನ ಪಾಡಿಗಿಲ್ಲ, ದೂರ ಹೋಗಿ ಎಲ್ಲೋ ಕಾಣಿಸೋದು ಬೇಡ. ಸೊಸೆ ಕೇಳ್ತಾರೆ, ಸೊಸೆ ಮನೆಯವ್ರು ಕೇಳ್ತಾರೆ, ಮಗನ ಅಣ್ಣ ತಮ್ಮ ಫ್ರೆಂಡ್ಸು ಸ್ನೇಹಿತರೆಲ್ಲ ಕೇಳ್ತಾರೆ. ಇದೇನೋ ಮಗನಿಗೆ ಮದುವೆ ಮಾಡೋ ಟೈಮ್ನಲ್ಲಿ ನೀನ್ ಮದುವೆ. ಇದೆಲ್ಲ ನಮ್ಮ ಭಾರತದಲ್ಲಿ ಇನ್ನೂ ಆ ಒಂದು ಪಕ್ವತೆ ಬಂದಿಲ್ಲ. ಏನೋ ಮಾಡ್ತಿದ್ಯಾ ಪೆದ್ದು? ನಮ್ಮ ಅಪ್ಪನೇ ನೋಡಿ ಗುರುಜಿ ಅಂತ ಒಂದು ತಾಯಿ ಕೇಸ್ ಹಾಕ್ಬಿಟ್ಟಿದ್ದಾನೆ ಗುರುಜಿ, ಅಳಿನ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾನೆ.
ಹೇಳಿದೆ ನಂಬಿಕೆ ಇಲ್ಲದ ಮೇಲೆ ಬಿಟ್ಟು ಬಿಡಬೇಕು. ಅಲ್ಲಿ ಏನಪ್ಪ ಅಂತೀಯ? ಅಪ್ಪನಾಗ ಅವನೇ ಕರ್ತವ್ಯ ಮಾಡಿಲ್ಲ. ಇನ್ನು ನೆನ್ಪಿಟ್ಕೊಳ್ಳಿ ಮಕ್ಳೇ, ದೊಡ್ಡವರಾಗಿ ನಾವು ಸೋಲ್ಬೇಕು. ದೊಡ್ಡವರಾಗಿ ನಾವು ಮೊದಲು ತಲೆಬಾಗ್ಬೇಕು. ನಮ್ಮ ಮಕ್ಕಳ ಹತ್ರ ನಾವು ತಲೆಬಾಗ್ಬೇಕು ಹತ್ರ ನಾವು ಸೋಲ್ಬೇಕು. ಗುರುಗಳಾಗಿ, ಶಿಕ್ಷಕರಾಗಿ, ಬಾಸ್ ಆಗಿ ವಿ ಹ್ಯಾವ್ ಟು ಲಿಸನ್ ದೆಮ್. ನಾವು ಅವ್ರ ಬಗ್ಗೆ ಕೇಳ್ಬೇಕು, ತಿಳ್ಕೋಬೇಕು. ಆ ತಪ್ಪು ಮಾಡೋಲ್ಲ, ನಾವು ಮಾಡುವುದಿಲ್ಲ. ಸೋಲಲ್ಲ, ಅವರೇ ಸೋಲ್ಲಿ. ಅದಕ್ಕೆ ಮನೆತನ, ಕುಟುಂಬ, ಗೌರವಗಳು ಇದು ಒಡೆದೋಗ್ತದೆ. ಅದರಿಂದ ಹೇಳ್ತಿದ್ದೇನೆ, ನಂಬಿಕೆ ಇಲ್ಲದ ಕಡೆ ಬೆರೆತಿರಬೇಡಿ ಮಕ್ಕಳೇ. ಇನ್ನು ಎಷ್ಟು ದಿನ ಅಂತ ಹಂಗೆ ಇಟ್ಕೊಂಡು ಸುಮ್ಮನೆ ಏನೋ ಬರುತ್ತೆ, ಮತ್ತೆ ನೋಡಿದಷ್ಟು ಉಕ್ಕುತ್ತೆ, ಆ ವಿಷ ಉಕ್ಕುತ್ತೆ. ಇಲ್ಲದೆಲ್ಲ ತಪ್ಪುಗಳು, ಕೂತ್ರೆ ತಪ್ಪು, ನಿಂತ್ರೆ ತಪ್ಪು, ಮಾತಾಡಿದ್ರೆ ತಪ್ಪು, ಇನ್ನೂ ಜಾಸ್ತಿ ಆಗ್ಬಿಡುತ್ತೆ, ಅಸಹ್ಯ ಆಗ್ಬಿಡುತ್ತೆ, ಅಭಾಸ ಆಗ್ಬಿಡುತ್ತೆ, ಹುಚ್ಚರಾಗ್ಬಿಡ್ತೀರಾ, ಡಿಪ್ರೆಷನ್ ಜಾರಿ ಬಿಡ್ತೀರಾ, ಕ್ರೋಧೋನ್ಮತ್ತರಾಗ್ಬಿಟ್ರಿ. ಒಂದ ಯು ವಿಲ್ ಹರ್ಟ್ ಯುವರ್ ಸೆಲ್ಫ್ ಆರ್ ಯು ವಿಲ್ ಹರ್ಟ್ ಆಪೋಸಿಟ್ ಪರ್ಸನ್. ಒಂದ ನಿಮ್ಮನ್ನ ಗಾಯ ಮಾಡ್ಕೋತೀರಿ, ಇಲ್ಲ ಎದುರುಗಡೆ ಅವ್ರನ್ನ ಗಾಯ ಮಾಡಿಬಿಡ್ತೀರಿ. ಅದು ಬೇರೆ ವಿಕೋಪಕ್ಕೆ ತಿರುಗತಕ್ಕಂಥದ್ದು ಆಗುತ್ತದೆ. ತುಂಬಾ ಕೇರ್ಫುಲ್ ಇರಿ. ಅದಕ್ಕೆ ಹೇಳ್ತಿದ್ದೇನೆ, ಬೇಡವೇ ಬೇಡ. ನೀನ್ 1000 ರೂಪಾಯಿ ಕೊಡ್ತಿದ್ಯಾ, 1,00,000 ರೂಪಾಯಿ ಕೊಡ್ತಿದ್ಯಾ, ಬೇಡ ಬಿಡು. ನೀವೇ ಸಮಾಜ, ನೆನ್ಪಿಟ್ಕೊಳ್ಳಿ, ನೀವೇ ಸಮಾಜ. ನೀವಿಲ್ಲದೆ ಸಮಾಜ ಇಲ್ಲ. ಸಮಾಜಕ್ಕೆ ಉತ್ತರ ಕೊಡೋ ಜಾಗದಲ್ಲಿ ಇದ್ದೀರಾ ಮಕ್ಕಳೇ? ನೀವಿದ್ದೀರಾ? ಸಮಾಜಕ್ಕೆ ಉತ್ತರ ಕೊಡೋ ಜಾಗದಲ್ಲಿ ಕೂತಿರೋರೆ ಪ್ರಶ್ನಾರ್ಥಗಳಾಗಿ ಕೂತು ಬಿಟ್ಟಿದ್ದಾರೆ, ಪ್ರಶ್ನೆಗಳಾಗಿ ಕೂತಿದ್ದಾರೆ. ದೊಡ್ಡ ಪ್ರಶ್ನೆಗಳು, ಎಷ್ಟು ದೊಡ್ಡ ದೊಡ್ಡ ಸ್ಕ್ಯಾಂಡಲ್ಸ್ ಇದ್ದಾವೆ. ಅವರೇ ಧೈರ್ಯವಾಗಿ ಕೂತಿರ್ಬೇಕಾದ್ರೆ ಸಮಾಜಕ್ಕೆ ಉತ್ತರ ಕೊಡುವಂತ ಸ್ಥಾನದಲ್ಲಿ ಕುಳಿತಿರುವ ತುಂಬಾ ಗಣ್ಯ ವ್ಯಕ್ತಿಗಳು ಆ ರೀತಿ ಇರ್ಬೇಕಾದ್ರೆ ನೀವು ತುಂಬಾ ಸಾಮಾನ್ಯರು. ನೀವ್ ಯಾಕೆ ಬೆದರ್ಬೇಕು? ನೀವ್ ಯಾಕೆ ಕಂಪಿಸ್ಬೇಕು? ನಂಬಿಕೆ, ಅಪನಂಬಿಕೆ ಇದೆಲ್ಲ ಬಿಡಿ, ಪಕ್ಕಕ್ಕೆ ಬನ್ನಿ. ಅಲ್ಲಿ ನಂಬಿಕೆ ಇಲ್ಲದ ಮೇಲೆ ದಯಮಾಡಿ ಹೇಳ್ತೇನೆ, ಕಮ್ ಔಟ್, ಕಮ್ ಔಟ್, ಕಮ್ ಔಟ್. ಅಲ್ಲಿರ್ಬೇಡಿ. ನಿತ್ಯ ಸಾಯ್ತೀರಿ, ನಿತ್ಯ ಅಳ್ತೀರಿ, ನಿತ್ಯ ಕುರುಕ್ತೀರಿ. ಖಂಡಿತ ನಾನಾ ರೀತಿ ಆಲೋಚನೆ, ಮುಖದಲ್ಲಿ ಆ ಭಯ, ಆಂದೋಲನ, ಆತಂಕಗಳು ಹೇಗಿರುತ್ತೆ ಗೊತ್ತರ? ನಾನು ನೋಡಿದ್ದೇನೆ. ಬೇಡ ಮಕ್ಕಳೇ, ಬೇಡ ಕಣ್ರೋ. ನೀವು ಅಳೋದು ನನ್ನ ಕೈಲಿ ನೋಡಕ್ಕಾಗಲ್ಲ, ನೀವು ಕೊರಗೋದು ನನ್ನ ಕೈಲಿ ನೋಡಕ್ಕಾಗಲ್ಲ, ನೀವು ಸಂಕಟ ಪಡೋದು ನನ್ನ ಕೈಲಿ. ಏನಕ್ಕೋ ಸೋಷಿಯಲ್ ಸ್ಟೇಟಸ್ ಬೇಕಾ? ಜೈಲಲ್ಲಿ ಬಂಗಾರದ ಪಂಜರ, ಅದ್ ಬಂಗಾರದ ಪಂಜರವೇ ಕೆಲವರಿಗೆ. ಹೇಳ್ಕೊಳಕ್ ಬೇಡ. ಇಷ್ಟು ಮಾಡಿ, ಇಷ್ಟು ನೋಡಿ, ಇಷ್ಟು ಕೊಟ್ಟು ಇಲ್ಲ ಅಂದ್ಮೇಲೆ ಇನ್ನೇನಕ್ ಬೇಕು? ಇಷ್ಟೇ ಅಲ್ವಾ? ಆ ದುಡ್ಡು ಕಾಸ್ತೇನೆ, ಸರಿ ತಗೊಳ್ಳಿ, ತಿಂಗಳಿಗೊಂದಷ್ಟು ಅಮ್ಮ ಅಪ್ಪ ಹೋಗಿ, ಗಂಡನೋ ಹೆಂಡ್ತಿನೋ ಅದೇನ್ ಕೊಡ್ತಿದ್ವಿ ಕೊಟ್ಟು ಬಿಡೋಣ. ಮಕ್ಕಳಿಗೆ ಏನೋ ಒಂದು ಜವಾಬ್ದಾರಿ ಕೊಡ್ತಿದ್ವಿ, ಹೋಗಿ ಫೀಸು, ಕಾಲೇಜ್ ಫೀಸು. ಯಾಕೋ ನೀವು ಯು ಆರ್ ನಾಟ್ ಚೇಂಜಿಂಗ್. ನನ್ನನ್ನೇ ಹೊಡೆಯೋಕ್ ಬರ್ತಿದ್ಯಾ ಹೆತ್ತು ತಂದೆನೆ? ಎಲ್ಲ ಬಿಟ್ಟು ನಿಂತು ನಿನಗೋಸ್ಕರ ಎಲ್ಲ ಕುಟುಂಬ, ಮನೆ ಮಂದಿ, ಎಲ್ಲ ಗೆಳೆಯ ಗೆಳತಿ, ಎಲ್ಲ ಬಂಧು ಬಳಗ, ಜಾತಿ ಕುಲ ಎಲ್ಲ ಬಿಟ್ಟು ನಿನಗೋಸ್ಕರ ಎದ್ದು ಬಂದಿದ್ದಾನೆ. ಅದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು. ಪೀಪಲ್ ಡೋಂಟ್ ಹ್ಯಾವ್ ದಟ್ ಟ್ರಸ್ಟ್. 6 ತಿಂಗಳು, 1 ವರ್ಷ ದೂರ ಬನ್ನಿ, ಆಮೇಲೆ ನಿರ್ಧಾರ ತಗೊಳ್ಳಿ, ಎದ್ದು ಬನ್ನಿ. ಆಮೇಲೆ ಔಟ್ ಆಫ್ ಸೈಟ್ ಇಸ್ ಅನ್ ಔಟ್ ಆಫ್ ಮೈಂಡ್. ಆಮೇಲೆ ನೋಡೋಣ. ದ್ವೇಷ ಅನ್ನೋದು ಹೊರಟೋಗುತ್ತೆ. ಫಸ್ಟ್ ಸರಿ ತಪ್ಪುಗಳ ಸಮಾಲೋಚನೆ ಸರಿಯಾಗುತ್ತೆ. ಏನ್ ಮಾಡಿಲ್ಲ ಆತ, ಏನ್ ಮಾಡಿಲ್ಲ ಆಕೆ, ಏನ್ ಕೊಟ್ಟಿಲ್ಲ ಆತ, ಏನು ಕೊಟ್ಟಿಲ್ಲ ಆಕೆ. ಹೌದಲ್ವಾ? ನನ್ನ ತಂದೆ ತಾಯಿ ಏನ್ ಕೊಟ್ಟಿಲ್ಲ, ನನ್ನ ಗಂಡ ನನ್ಗೆ ಏನ್ ಮಾಡಿಲ್ಲ. ಏನೇ ಇರ್ಲಿ, ಯಾವುದೇ ಇರ್ಲಿ, ಎಂಥದ್ದೇ ಇರ್ಲಿ, ತನ್ನ ಮಟ್ಟಕ್ಕೆ ನನ್ನ ಮಟ್ಟಕ್ಕೆ ಬೊಗಸೆ ಹೂವನ್ನೇ ಕೊಟ್ಟಿರ್ಬೋದು ಮಕ್ಕಳೇ. ಬಾಕುದು ನನ್ನ ಅಣ್ಣ, ದೇವರೇ, ಅವನು ಅರಮನೆ ಗಿಫ್ಟ್ ಮಾಡಿರ್ಬೋದು. ನನ್ನ ಗೆಳೆಯ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಮಾಡಿರ್ಬೋದು. ನಾನೊಂದು ಅಮೇರಿಕನ್ ಡೈಮಂಡ್ ರಿಂಗ್ ತಂದು ಕೊಟ್ಟಿರ್ಬೋದು. ನಾನು 800 ರೂಪಾಯಿ ಕೊಟ್ಟಿರ್ಬೋದು, ಅವ್ನು 8 ಲಕ್ಷದ ಕೊಟ್ಟಿರ್ಬೋದು. ಡಸಂಟ್ ಮೇಕ್ಸ್ ಎ ಡಿಫ್ರೆನ್ಸ್. ಹಾಗಾದ್ರೆ ವಸ್ತುಗಳಿಂದ ನೋಡಿ ನೀವು ಪ್ರೀತಿಸುತ್ತೀರಾ? ಸ್ಟೇಟಸ್ ನೋಡಿ ಪ್ರೀತಿಸ್ತಿದ್ದೀರಾ? ಸೊಸೈಟಿಗೋಸ್ಕರ ಪ್ರೀತಿಸ್ತಿದ್ದೀರಾ? ಇಟ್ಕೊಂಡಿದ್ದೀರಾ ಅಷ್ಟೇ. ಅಲ್ಲಿಗೆ ವ್ಯವಹಾರ ಆಗೋಯ್ತು. ಅದು ವ್ಯವಹಾರ ಆಗೋಯ್ತು. ನಂಬಿಕೆ ಇಲ್ಲ. ಅದು ವ್ಯವಹಾರ ಮಾಡುವಾಗ ನಾವು ನಂಬಲ್ಲ ಸ್ವಾಮಿ, ಅದನ್ನೇ ವ್ಯವಹಾರ ಅನ್ನೋದು. ವ್ಯವಹಾರ ಮಾಡುವಾಗ ನಾವು ನಂಬಲ್ಲ. ಕೊಡೋದು ತಗೊಳ್ಳೋದು ಅಂದಾಗ ನಾವು ನಂಬುವುದಿಲ್ಲ. ಅದಕ್ಕೆ ಹೇಳೋದು, ವ್ಯವಹಾರವಿದ್ದ ಕಡೆ ವಿಶ್ವಾಸವಿರಬಾರದು, ವಿಶ್ವಾಸವಿದ್ದ ಕಡೆ ವ್ಯವಹಾರ ಇರಬಾರದು. ಅಲ್ಲಿಗೆ ನಿಮ್ಮ ವಿಶ್ವಾಸವನ್ನ ಅವರು ದುರುಪಯೋಗ ಮಾಡ್ಕೋತಿದ್ದಾರೆ, ಇಲ್ಲ ಅವರ ವಿಶ್ವಾಸವನ್ನ ನೀವು ದುರುಪಯೋಗ ಮಾಡಿಕೊಳ್ಳುತ್ತಿದ್ದೀರಿ. ಇದು ನಿಶ್ಚಿತ. ಹೌದು ಅಲ್ವೋ? ಇನ್ನಷ್ಟಿದೆ. ಈ ರೀತಿ ಮಾಡಿಕೊಂಡು ಈ 2 ರಾಶಿಯವರು ಯಾವಾಗ್ಲೂ ಕಣ್ಣೀರಾಗ್ತಾರೆ.
ಟಾಪ್ 2 ರಾಶಿಗಳಲ್ಲಿ ಅಳೋರಲ್ಲಿ ಇವರಿಬ್ರು. ಅಳಿಸೋರು ಇದ್ದಾರೆ, ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ. 2 ರಾಶಿಗಳವರು ನಂಬಿ ಸದಾ ಕಣ್ಣೀರಿನ ಮೂಸೆಯಲ್ಲಿ ಇರುತ್ತಾರೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಅದ್ರ ಬಗ್ಗೆ ಮಾತಾಡೋಣ. ಮಾತೃದೇವೋ ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಹೌದು, ನಂಬಿಕೆ ಇಲ್ಲದ ಕಡೆ ಬೆರೆತು ಬಾಳುವುದಕ್ಕಿಂತ, ಜೊತೆಯಲ್ಲಿ ಇದ್ದು ಬಾಳುವುದಕ್ಕಿಂತ, ಆ ಜೈಲಲ್ಲಿ ಇರೋದಕ್ಕಿಂತ ಬಿಟ್ಟು ಬಾಳುವುದು ಇಲ್ಲ ಮರೆತು ಬಾಳುವುದೇ ಉತ್ತಮ ಅನ್ನಲ್ಲ. 2 ರಾಶಿಯವರಿದ್ದಾರೆ. ಸದಾ ನೀವು ನಂಬಿಕೆ ಇಟ್ಟೇನೋ ತಿನ್ನತಕ್ಕಂಥ ಭಾವ. ಒಂದು ಕಡಗರಾಶಿ, ಇನ್ನೊಂದು ಕುಂಭರಾಶಿ. ಅಕಸ್ಮಾತ್ ನೀವಿಬ್ರು ಮದುವೆ ಆದ್ರೆ ಮಾತ್ರ ನರಕ ಅನ್ನೋದು ಎಲ್ಲೂ ನೋಡಲ್ಲ. ನೀವಿಬ್ರೇ ಮದುವೆ ಆಗ್ಬಿಟ್ರೆ, ಕುಂಭರಾಶಿ ಹಾಗೂ ಕಡಗರಾಶಿ ಮದುವೆ ಆಗಿಬಿಟ್ರೆ, ಇಟ್ಸ್ ಎ ಡೈಲಿ ಥ್ರೆಟ್, ಡೈಲಿ ಪೇನ್. ಇದೊಂಥರ ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಸಿಕ್ತು ಅನ್ನತಕ್ಕಂಥದ್ದು. ಮೊಸರಲ್ಲಿ ಕಲ್ಲು ಸಿಗೋ ಸಾಧ್ಯತೆ ಇದೆಯಾ ಮಕ್ಕಳೇ? ಒಲ್ಲದ ಗಂಡ, ಒಲ್ಲದ ಹೆಂಡತಿಗೂ ಅಷ್ಟೇ. ನೀವೇನೇ ಮಾಡಿ, ಎಂಥದ್ದೇ ಮಾಡಿ, ಅವನಿಗೆ ಅವಳೇ ವಿಷಕನ್ಯೆ, ಅವಳಿಗೆ ಇವನೇ ವಿಷಪುರುಷ. ನೆನ್ಪಿಟ್ಕೊಳ್ಳಿ, ನಿತ್ಯ ಒಂದೊಂದು ಡ್ರಾಪ್ ವಿಷ is poisoning, killing. ಖಂಡಿತ ಒಂದು ಸಾಯೋ ಮಟ್ಟಕ್ಕೆ ಆಲೋಚನೆ ಮಾಡ್ತೀರಿ, ಇಲ್ಲ ಸಾಯಿಸೋ ಮಟ್ಟಕ್ಕೆ ಆಲೋಚನೆ ಮಾಡ್ತೀರಿ, ಇದು ನಿಶ್ಚಿತ. ಹೌದೋ ಅಲ್ವೋ ಹೇಳಿ. ಈ 2 ರಾಶಿಗಳು ವಿಷಕನ್ಯಾ, ವಿಷಪುರುಷ. ಎದುರುಗಡೆಯವರಿಗೆ ಮುಖ್ಯವಾಗಿ ನೀವಿಬ್ರು ಈ 2 ರಾಶಿಗಳು ಅದಲು ಬದಲಾಗಿ ಮದುವೆ ಆಗಿಬಿಟ್ರೆ, ಕಡಗರಾಶಿ ಹುಡುಗಿಯೋ ಕುಂಭರಾಶಿ ಹುಡುಗಾನೋ, ಇಲ್ಲ ಕುಂಭರಾಶಿ ಹುಡುಗಿನೋ ಕಡಗರಾಶಿ ಹುಡುಗಾನೋ, ಗೋವಿಂದ ಗೋವಿಂದ ಗೋವಿಂದ. ಗೋವು ಎಂದ. ಇದೇ ಲೆಕ್ಕನೇ ಆಗೋದು. ಬೇಡಪ್ಪ ಅನ್ಸ್ಬಿಡುತ್ತೆ. ನೀವು ಬಾಯಿ ಬಿಚ್ಚಿ ಮಾತಾಡಲ್ಲ, ಇವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ. ಕುಂಭ ಕಡಗ ಬಿಚ್ಚಿದ್ರೆ ನಿಮ್ಮದು ಮಾತ್ರ ನಾನ್ ಸ್ಟಾಪ್. ಏನು ಉರಿತಿರೋ ಬೆಂಕಿಗೆ ತುಪ್ಪ ಸುರಿದಾಗಲಿ ಖಂಡಿತ ಅಲ್ಲೊಂದು ನಂಬಿಕೆ ಬರಲ್ಲ. ಸಂವಾಟ್ ಅದು ಕುಟುಂಬದ ವಿಚಾರವೋ, ವ್ಯವಹಾರದ ವಿಚಾರವೋ, ವ್ಯಾಪಾರದ ವಿಚಾರವೋ, ಹಣಕಾಸಿನ ವಿಚಾರವೋ, ಬಂಧುತ್ವ ವಿಚಾರವೋ, ಬಾಂಧವ್ಯ ವಿಚಾರವೋ, ಅಲ್ಲೊಂದು ಹುಳಿಯಾಗತಕ್ಕಂಥದ್ದಂತೂ ನಿಶ್ಚಿತಂ, ಖಚಿತಂ. ಎಸ್, ಇದನ್ನ ತಪ್ಸೋಕೆ ಆಗಲ್ಲ. ಏನೋ ಒಂದು ದಾಂಗುಡಿ ಇಡತಕ್ಕಂಥದ್ದಂತೂ ನಿಶ್ಚಿತ. ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಎಷ್ಟು ಜನ ಕಡಗರಾಶಿ, ಕುಂಭರಾಶಿ ಅಕಸ್ಮಾತ್ ಮದುವೆ ಆಗಿದ್ರೆ ಜಸ್ಟ್ ಆ ಕಮೆಂಟ್ಸ್ಗೋಸ್ಕರ ಕಾಯ್ತಿರ್ತೀನಿ. ಅದಷ್ಟೇ ಅಲ್ಲ, ನೀವು ಬೇರೆಯವ್ರ ಮದುವೆ ಆಗಿದ್ರು ಕೂಡ ಅಲ್ಲೊಂದು ಟಿಕಿಲ್ 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 ಅನ್ನತಕ್ಕಂಥದ್ದು ನಿಶ್ಚಿತ. ಅಲ್ಲೊಂದು ನಂಬಿಕೆ ವಿಚಾರದಲ್ಲಿ ಏನೋ ಒಂದು ನಡೆಯುತ್ತೆ, ಅಪನಂಬಿಕೆ ನಡೆಯುತ್ತೆ, ಅಪ್ರಬುದ್ಧತೆ ನಡೆಯುತ್ತದೆ. ದಿಸ್ ವಿಲ್ ಹ್ಯಾಪನ್. ಬೇರೆಯವ್ರ ಜೊತೆಯಲ್ಲೂ ಕುಂಭರಾಶಿಯವರು ನಂಬಿಕೆ ಇಟ್ರು, ಖಡ್ಗರಾಶಿಯವರು ಸುಮ್ಮನಿದ್ದು ಕೆಟ್ರು ಅಂತ ಹೇಳ್ತಿರ್ತಾರೆ. ನಿಶ್ಚಿತ ಈ ರಾಶಿಯವರು, ಕುಂಭರಾಶಿಯವರು ನಂಬಿಕೆ ಇಟ್ರು, ಖಡ್ಗರಾಶಿಯವರು ಸುಮ್ಮನಿದ್ದು ಕೆಟ್ರು. ಇದು ತಪ್ಪಲ್ಲ, ಈ ಬಾಧೆ ತಪ್ಪಲ್ಲ. ಹೌದಾ ಅಲ್ವಾ? ಆಗ್ತಿಲ್ವ? ನಾನು ಹೇಳಿದ್ನಲ್ಲ ಮಕ್ಕಳೇ, ಟೇಕ್ ಎ ಬ್ರೇಕ್. ನೀನೇನು ಪಾಡಿಗಿರು, ನನ್ನ ಪಾಡಿಗಿರ್ತೇನೆ, ನೋಡೋಣ ಆಮೇಲೆ. ದೂರ ಹೋಗೋದು, ಆ ವ್ಯವಹಾರ ಇರ್ಬೋದು, ಉದ್ಯೋಗ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು. ಎಸ್, ಖಂಡಿತ ಆಗೋಲ್ಲ. ಇದಾವೆ ತುಂಬಾ ರಾಶಿಗಳ ಈ ರೀತಿ ಜೋಡಣೆಗಳಲ್ಲಿ ಒಂದು ಅಪಾರ್ಥ, ಅನರ್ಥ ಆಗತಕ್ಕಂಥದ್ದಿದೆ. ಅಪಾರ್ಥ, ಅನರ್ಥ. ಅರ್ಥ ಅಲ್ಲ, ಅರ್ಥ ಮಾಡ್ಕೊಳ್ಳೋದು ಬೇರೆ. ಅಲ್ಲಾಗೋಯ್ತು.
ಅಲ್ಲೊಂದು ಎಡವಟ್ಟು ನಿಶ್ಚಿತ, ಬಾಧೆ ನಿಶ್ಚಿತ, ತಲೆನೋವು ನಿಶ್ಚಿತ, ಕಣ್ಣೀರು ನಿಶ್ಚಿತ ಆಗಿದೆ. ಯಾಕೆ ಅಂದ್ರೆ ಲಕ್ಷಾಂತರ ಜಾತಕ ನೋಡಿದ್ದೇನೆ. ಆ ನೋವುಗಳನ್ನ ನಾನು ಖುದ್ದು ಅನುಭವಿಸ್ತಾ ಆ ಜಾತಕ ಬರೆಯೋಕ್ ಮೊದಲೇ ಬರೆದು ಕಣ್ಣೀರು ತಪ್ಪಿದ್ದಲ್ಲ ಸನ್ಯಾಸ ಜೀವನ, ವೈರಾಗ್ಯ ಜೀವನ, ಗ್ರಹ ಯುದ್ಧ, ಕುಟುಂಬ ಯುದ್ಧವೇ ಅಂತ ಬರೆದು ಬಿಟ್ಟಿರ್ತಾರೆ. ಯುದ್ಧಗಳೇ ಅದೆಷ್ಟು ಪುರುಷರು ಕಣ್ಣೀರು ಹಾಕಿದ್ದಾರೆ. ಮೊನ್ನೆ ಒಬ್ಬರು ತುಂಬಾ ದೊಡ್ಡ ವ್ಯಕ್ತಿ ಎಷ್ಟು ಕಣ್ಣೀರು ಹಾಕಿದ್ರಿ ಗುರುಗಳೇ, ನಂಬಿಕೆ ಇಟ್ಟಂತ. ಅಯ್ಯೋ ಗುರುಗಳೇ, ಆತ್ಮಹತ್ಯೆ ಹಂತದವರೆಗೂ ಹೋಗಿದ್ದಾನೆ ಅಂತ. ಅಂಥದ್ದೊಂದು ನಂಬಿಕೆ ದ್ರೋಹ. ಅಯ್ಯೋ ಅಷ್ಟಿಷ್ಟು ನಾನು ಬಾಧೆ ಪಟ್ಟಿಲ್ಲ. ಆ ವ್ಯಕ್ತಿ ಹೇಳ್ತಿದ್ದಾನೆ, ಹೇಳಬಾರದ್ದು ಅಲ್ಲೊಂದು ನಂಬಿಕೆಯ ಮಾತಿಗೆ ನಿಂತು ಏನ್ ಮಾಡಿಲ್ಲ ಆ ಮಗು. ಒಂದು ಹೆಣ್ಮಗು ಬೇರೆ ಇದೆ ಅಲ್ಲಿ, ಬೇರೆ ಬೇರೆ ನಾನು ಅನುಭವದ ಶೂರವಾಗಿ ಹೇಳ್ತಿದ್ದಾರೆ ಮಕ್ಕಳು. ಇದನ್ನ ಬರೆದಿಟ್ಕೊಳ್ಳಿ. ಅಲ್ಲಿ ನಂಬಿಕೆ ಇಲ್ಲದ ಮೇಲೆ ಜೊತೆಯಲ್ಲಿದ್ದು ಕಣ್ಣೀರು ಹಾಕೋದಕ್ಕಿಂತ ಬಿಟ್ಟು ಬಂದು ಬಿಡಿ. ಆಯ್ತು, ಬೇಡ ಬೇಡ, ನಿನಗೂ ಗಾಯ ಬೇಡ, ನನಗೂ ಗಾಯ ಬೇಡ. ಮತ್ತಷ್ಟು ಏನಾಗುತ್ತೆ, ಆ ಒಂದು ನೋವಿಂದ ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಬಂಧುತ್ವ ಇರ್ಬೋದು, ಗೆಳೆತನ ಇರ್ಬೋದು, ವಿಶ್ವಾಸ ಇರ್ಬೋದು, ಕುಟುಂಬತ್ವವೂ ಇರಬಹುದು, ಮಾತೃತ್ವ ಇರಬಹುದು, ಪಿತೃತ್ವ ಇರಬಹುದು, ದಾಂಪತ್ಯ ಇರಬಹುದು. ನೆನಪಿಟ್ಟುಕೊಳ್ಳಿ, ಇಟ್ಸ್ ಗೋಯಿಂಗ್ ಟು ಬಿ ಪಾಯ್ಸನ್. ಅವನು ಬದಲಾಗ್ತಾನೆ? ಖಂಡಿತ ಆಗಲ್ಲ. ಆಕೆ ಬದಲಾಗ್ತಾಳೆ? ಖಂಡಿತ ಇಲ್ಲ. ಬರೆದಿಟ್ಕೊಳ್ಳಿ. ಬದಲಾಗೋದು ಎಂದೂ ಬದಲಾಗಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೇನೆ. ತುಂಬಾ ಜನ ಬಂದಾಗ ಹೇಳ್ತಿರ್ತಾರೆ, ಗುರುಗಳ ಅದ್ ಏನ್ ಮಾತು ಹೇಳ್ತೀನಿ, ಅದ್ ಪರ್ಫೆಕ್ಟ್ ಗುರುಗಳಂತ. ಬೇವಿನ ಮರಕ್ಕೆ ನೀವು ಎಷ್ಟು ಬೆಲ್ಲದ ಸೊಗಡು ಹಾಕಿದರೂ ಅದು ಸಿಹಿ ಕೊಡುವುದೇನಯ್ಯ. ಇದು ನನ್ನ ಅನುಭವ. ನನ್ನ ಅಜ್ಜ ಹೇಳಿದ್ದು. ತುಂಬಾ ಚಿಕ್ಕ ಹುಡುಗ, ನಾನು ಅದನ್ನ ಮಾಡಿದ್ದೇನೆ. ಅದನ್ನ ಎಷ್ಟೋ ಬಾರಿ ಹೇಳಿದ್ದೇನೆ. ಇದೇನು ಅಜ್ಜ ಹೆಂಗೆ ಹೇಳ್ತಾರೆ, ಯಾಕೆ ಕೊಡಲ್ಲ? ಈಗ ನಾವು ಊಟ ಅನ್ನ ತಿನ್ನುವಾಗ ಬೆಲ್ಲ ಹಾಕೊಂಡ್ರೆ ಸಿಹಿ ಸಿಹಿ, ಎಂತ ಸಾಂಬಾರ್ ಇದ್ರು ಬೆಲ್ಲ ಹಾಕೊಂಡ್ರೆ ಸಿಹಿ. ಇಷ್ಟು ಖಾರದ ಸಾಂಬಾರ್ ಸಿಹಿ ಆಗ್ಬಿಟ್ಟಿದೆ. ಜ್ವರದ ಬಾಯಿಗೂ ಸಿಹಿ ಇದೆ, ಖಾರದ ಬಾಯಿಗೂ ಸಿಹಿ ಇದೆ. ಖಾರದ ಸಾಂಬಾರು, ಇನ್ನೊಂದು ಹುಳಿ ಸಾಂಬಾರು, ಬೆಲ್ಲ ಹಾಕೊಂಡಿದ್ದೆ ಇರಪ್ಪ. ಆದ್ರೆ ಕಹಿ, ಬೇವಿನೆಲೆ ಹಾಕೊಂಡು ಇಷ್ಟು ಬೆಲ್ಲ ಹಾಕೊಂಡು ತಿಂದ್ರೆ ಕಹಿ ತುಂಬಾ ಕಮ್ಮಿ ಆಗಿದೆ. ಆ ಒಗರು ಕಾಣಿಸ್ತಿಲ್ಲ. ಓ, ಬೇವಿನ ಮರಕ್ಕೆ ಹಾಕ್ಬಿಟ್ರೆ ಈ ಎರಡೆಲೆ ಜೊತೆನಲ್ಲಿ ಏನೋ ತಿನ್ನೋದು ಅಂತ ಹೇಳ್ಬಿಟ್ಟು ಈ ತರಲೆ ಬುದ್ಧಿ ಅಂದೊಂಥರ ವಿಚಿತ್ರವಾದಂತ ಪರೀಕ್ಷೆ ಮಾಡಿ ಬುದ್ಧಿಗಳು ಜಾಸ್ತಿ. ಸ್ವಲ್ಪ ಆ ಚಿಕ್ಕ ಹುಡುಗನಿಂದಲೂ ಒಂದು 6 ವರ್ಷನೋ 7 ವರ್ಷನೋ ತಗೊಂಡೋಗಿ ಬೆಲ್ಲ ಸುರಿತಿದ್ದೆ. ಮನೇಲಿ ಅಮ್ಮನಿಗೊಂದಿನ ಗೊತ್ತಾಗ್ಬಿಡ್ತು, ಇವನೇನೋ ಬೆಲ್ಲ ತಿಂದು ಏನೋ ಹೆಚ್ಚು ಕಡಿಮೆ ಮಾಡ್ಕೋತಾನೆ ಅಂತ. ಸರಿ ಬಾರಿಸಿದ್ರು. ಕಣ್ಣೀರು ನನಗೆ. ಅಜ್ಜನು ಹಾಕು ಅವನಿಗೆ, ದಿನ ಏನ್ ಆ ಪಾಟಿ ಬೆಲ್ಲ ತಿಂತಾನ ಅಂತ. ಡಬ್ಬದಿಂದ ತಗೊಂಡೋಗಿ ಸುರಿತಿದ್ದ. ಅವ್ರಿಗೆ ಗೊತ್ತಿಲ್ಲ. ಇಲ್ಲಮ್ಮ ನಾನು ತಿಂದಿಲ್ಲ. ಮತ್ತೇನ್ ಮಾಡಿದೆ, ಹೇಳಿದ್ರೆ ಹೊಡಿತಾರೆ. ಹೇಳು, ಕರೆಕ್ಟಾಗಿ ಹೇಳು ಅಂತ ನಿಧಾನವಾಗಿ ಕುಂದಿರ್ಸ್ಕೊಂಡು ಅಮ್ಮ ಕೇಳಿದ್ರು. ಬಿಕ್ಕಿ ಬಿಕ್ಕಿ ಹೇಳ್ತಾ, ಅದು ಆ ಗಿಡಕ್ಕೆ ಹೋಗ ಅಲ್ಲ ಹಾಕೊಂಡು, ಬೇವಿನ ಗಿಡಕ್ಕೆ ಯಾರಾದ್ರೂ ಬೆಲ್ಲ ಏನಕ್ಕೂ ಹಾಕತೆ ಅಂತ, ಸಿಹಿ ಬಿಡುತ್ತೆ ಅಂತ. ಅದೆಂಗೋ ಬಿಡುತ್ತೆ ಅಂತ. ನೋಡು ನಿನ್ನ ಮೊಮ್ಮಗ ಮಾಡಿರೋ ಕಥೆಗಳು ಅಂತ ನಮ್ಮ ಅಜ್ಜನ ಹತ್ರ. ಅಮ್ಮನಿಗೆ ತಂದೆ ತುಂಬಾ ದೊಡ್ಡ ಜ್ಞಾನ ಭಂಡಾರ ಅದು. ನಮ್ಮನ್ನು ಕಾಪಾಡಿದ ಜೀವ ಅದು, ಹಿರೀ ಜೀವ ಅದು. ರವಿಶಂಕರ ಬದುಕಿದ್ದಾನೆ, ಇದಾನೆ. ಇನ್ನೂ ಆ ಮನೆತನ, ಆ ಗೌರವ ಇನ್ನೂ ಇದೆ ಅಂದ್ರೆ ಆ ಹಿರೀ ಜೀವದ ಆಶೀರ್ವಾದ. ಏನೇ ರತ್ನಮ್ಮ ಎಂತ ಮಾತು ಹೇಳ್ತಿದ್ದೆ, ಈ ತರಲೆ ಈ ಕೆಲಸ ಮಾಡ್ತಿದ್ನಂತ. ನೋಡಿ ಬೆಲ್ಲ ಅಂತ ಅಲ್ಲ ಹಾಕೋಣ, ಅದೇನಾದ್ರೂ ಸಿಹಿ ಕೊಡುತ್ತಂತ. ಇರು ತಾತ ಬರ್ತೀನಿ ಅಂತ ಹೇಳ್ಬಿಟ್ಟು ಕೊಡುತ್ತೆ ಅಂದೆ. ಹೆಂಗೋ ಅಂದ್ರು. ಒಂದು ಬೇವಿನೆಲ್ಲ ಒಂದಷ್ಟು 4 ಕಿತ್ಕೊಂಡು ಬಂದು ಒಂದಷ್ಟು ಬೆಲ್ಲದಲ್ಲಿ ಜಜ್ಜಿ ಬಿಟ್ಟು, ಈಗ ತಿನ್ನು ತಾತ ಅಂತೆ. ತಿಂದ್ರು. ನಾನು ತಿಂದ. ಅಮ್ಮನಿಗೂ, ನೋಡು ಸಿಹಿ ಇದೆ ತಾನೆ, ಕಾಣಿಸ್ತಿಲ್ಲ ತಾನೆ, ಇಷ್ಟು ಬೆಲ್ಲದಲ್ಲಿ ಅಂತ. ಅದು ಎಲೆ ಬೇರೆ, ಅದು ಹುಟ್ಟಿದಾಗ್ಲೇ ಕಹಿ ಕಣೋ, ನೀನ್ ಏನು ಮಾಡಿದ್ರು ಅಂತ. 1 ತಿಂಗಳು ಬೆಲ್ಲ ಹಾಕಿದ್ದೇನೆ ಹೆಚ್ಚು ಕಡಿಮೆ. ನೀವು ನಂಬೋಲ್ಲ, ಎಷ್ಟು ದಿನ ಹಾಕಿದೇನೋ ಗೊತ್ತಿಲ್ಲ. ನೋಡ, ಅದು ಕಹಿ ಬಿಡೋದು ಮರ್ತು ಬಿಟ್ಟಿದ್ಯೋ, ಅದಕ್ಕೆ ಬರೋಲ್ಲೋ ಸಿಹಿ ಬಿಡೋದು, ಅದು ಕಹಿನೇ. ನೀವು ಏನು ಮಾಡಿದ್ರು ನಂಬಿಕೆ ಇಲ್ಲದ ವ್ಯಕ್ತಿ ಅವನು ಬದಲಾಗಲ್ಲ. ಬದಲಾಗ್ಬಿಡ್ತಾನೆ ಗುರುಜಿ. ಅದು ಎಲ್ಲೋ ಲಕ್ಷದಲ್ಲೊಬ್ಬ. ರಾವಣಾಸುರನಿಗೆ ತಾನು ಸಾಯ್ತೀನಿ ಅಂತ ಮಾರನೇ ದಿನ ಗೊತ್ತಿದ್ರು ಯುದ್ಧಕ್ಕೆ ಬರ್ತಾನೆ. ದಟ್ ಇಸ್ ದೇರ್. ದುರ್ಯೋಧನ ಎಲ್ಲ ಹೋಗಿದ್ರು ಎದ್ದು ಬರ್ತಾನೆ. ಇನ್ನೊಂದು ಅವಕಾಶ ಕೊಟ್ಟಿದ್ದಾನಲ್ವಾ ಕೃಷ್ಣ, ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು.
ಬದಲಾಗಲ್ಲ. ಧರ್ಮ ದೇವತೆಯು ಬದಲಾಗಲ್ಲ, ಅಧರ್ಮ ದೇವತೆಯು ಬದಲಾಗಲ್ಲ. ಸೊ ಕುಂಭ ಕಟಕ, ಅಬ್ಬಬ್ಬಾ, ನೀವು ಕೊಟ್ಟು ಕೇಳ್ತೀರಾ, ನೀವು ಸುಮ್ಮನಿದ್ದು ಕೇಳ್ತೀರಾ ಅಷ್ಟೇ. ಕೊಟ್ಟು ಕೇಳೋ ರಾಶಿ ಕುಂಭ, ಸುಮ್ಮನಿದ್ದು ನೋವು ತಿನ್ನೋ ರಾಶಿ ಕಟಕ. ಮತ್ತಷ್ಟು ಮಾತುಕತೆ ಮಾಡೋಣ ಮಕ್ಕಳೇ. ಮಾತೃದೇವೋ ಗೊತ್ತಿದೆ, ತುಂಬಾ ಜನಕ್ಕೆ ನೋವಾಗಿರುತ್ತೆ. ಇದೇನ್ ಗುರುಗಳೇ? ಹೌದು ಮಕ್ಕಳೇ, ಇನ್ನೇನ್ ಮಾಡೋದು, ಬಿಟ್ಟು ಹೋಗ್ಬೇಕು. ಹೌದು, ಈಗ ನನ್ನ ಶಿಕ್ಷಕನ್ ಬಿಟ್ಟು ನಾನು ಬಂದಿಲ್ವಾ? ಅಮ್ಮ ನನ್ನ ಜೊತೆಲಿ ಇಲ್ಲ ಮಕ್ಕಳೇ. ಎಲ್ಲೋ ಒಂದು ಪ್ರಾರ್ಥನೆ ಜಪ ಅಂತಿದ್ದಾಗ ಏನೋ ಮನಸ್ಸಿನಲ್ಲಿ ಅಮ್ಮನ ಜೊತೆ ಮಾತಾಡ್ದಾಗೆ, ಇಂಥ ವ್ಯಕ್ತಿಗಳ ಜೊತೆಯಲ್ಲಿ ಇರ್ಲಿಕ್ಕೆ ನನ್ನನ್ನ ಕರ್ಕೊಂಡು ಬಂದ್ಬಿಟ್ಟಿ ಅಮ್ಮ, ಇದು ಬೇಡವಾಗಿತ್ತು. ಎಲ್ಲೋ ಸೂಕ್ಷ್ಮ ದರ್ಶನ ಗೊತ್ತಾಗ್ತಿರುತ್ತಲ್ವಾ? ನೀವೆಷ್ಟೇ ಹಾಕಿ ಹಾವಿಗೆ ಹಾಲು ಹಾಕಿದ ಹಾಗೆಯೇ ಈ ವ್ಯಕ್ತಿಗಳು, ಈ ನಂಬಿಕೆಗಳು, ಈ ಸಂಬಂಧಗಳು, ಬಂಧಗಳು, ವ್ಯವಹಾರಗಳು, ವಾಟ್ ಎವರ್ ಯು ಡೂ, ಬೂಮ್. ಆಗಾಗ ಅಲ್ಲೆಲ್ಲೋ ಒಂದು ಧ್ಯಾನದ ತರ ಕುಳಿತಾಗ ಒಂದೊಂದು ಸಮಯ ಇಲ್ಲ ಕನ್ಸಲ್ಲಿ ಅಮ್ಮ ಬರುತ್ತೆ, ಬೇರೆ ಏನೋ ಉತ್ತರಗಳು ಕೊಡ್ತಾ ಇರುತ್ತೆ ಅಮ್ಮ. ನಿಜವೇ ಮಕ್ಕಳೇ, ಈ ಲೋಕದಲ್ಲಿ ತುಂಬಾ ಒಳ್ಳೆಯವರಿದ್ದಾರೆ, ನೀವು ನಂಬಲ್ಲ. ತುಂಬಾ ಒಳ್ಳೆಯವರಿದ್ದಾರೆ. ಇಂಥವರಿಂದಲೇ ಅವ್ರು ಏನು ಮಾಡದೆ ಸುಮ್ಮನಾಗ್ಬಿಟ್ಟಿದ್ದಾರೆ. ನೋಡಿ, ನೀವು ನಂಬಲ್ಲ, ಒಳ್ಳೆಯವರೇ ಇಲ್ವಾ ಗುರುಗಳೇ ಅಂತೀರಲ್ವಾ? ತುಂಬಾ ಜನ ಒಳ್ಳೆಯವರಿದ್ದಾರೆ, ತುಂಬಾ ಜನ ಒಳ್ಳೆಯವರಿದ್ದಾರೆ, ತುಂಬಾ ಜಾಸ್ತಿ ಒಳ್ಳೆಯವ್ರ ಸಂಖ್ಯೆ. ನಂಬ್ತೀರಾ? ನೀವು ನಂಬಲ್ಲ ಅಲ್ವಾ? ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ನೋಡಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದೇವೆ ಅಂತ, 7 ಕೋಟಿ ಕನ್ನಡಿಗರು, ಸರಿಯೋ? ಟೋಟಲ್ ಕೇಸಸ್ ಎತ್ತಿ ಡಕಾಯಿತಿ, ಇನ್ನೊಂದು ಹೊರ ರಾಜ್ಯದವ್ರದೇ ಜಾಸ್ತಿ, ನಮ್ಮ ರಾಜ್ಯದವ್ರದ್ದು ಅಬ್ಬಬ್ಬಬ್ಬಬ್ಬಾ ಅಂದರೆ ಒಂದು 7 ಲಕ್ಷ ಕೇಸುಗಳಿರ್ಬೋದು. ಈ ಡಕಾಯಿತಿ, ಮೋಸ, ಕಳ್ಳತನ, ದಗ ತಗೊಳ್ಳಿ. 0.1%. 7 ಕೋಟಿಯಿಂದ 10% ಅಂದ್ರೆ ಎಷ್ಟು? 70 ಲಕ್ಷ. 1% ಅದಕ್ಕಿಂತ ಅಂದ್ರೆ 1 ಪೈಸಾ ಲೆಕ್ಕ. 100 ರೂಪಾಯಲ್ಲಿ 10 ಪೈಸೆಯಷ್ಟು. ಅದರಲ್ಲಿ ನಿಜವಾಗ್ಲೂ ತಪ್ಪು ಮಾಡಿದವರೆಷ್ಟೋ, ಮಾಡದಿರೋರೆಷ್ಟೋ, ಅವ್ರ ಮೇಲೆ ಅಪವಾದ ಬಂದಿರೋದೆಷ್ಟೋ, ನಿಜವಾಗ್ಲು ಆ ತರದ ಕೇಸುಗಳು ಬುಕ್ ಹಾಕಿದ್ದಾವೆ. ಹೌದಲ್ವಾ ಮಕ್ಕಳೇ? ಅದರಲ್ಲೂ ಅರ್ಧ ತೆಗೀರಿ, ಅದರಲ್ಲಿ 10% ಅಂದ್ರೆ 70,000 ಜನನೇ. ಕ್ರೂರಾತಿ ಕ್ರೂರ ಮೃಗಗಳು, ಬೀಭತ್ಸ ವ್ಯಕ್ತಿಗಳು, ಮನಸ್ಸಾಕ್ಷಿ ಇಲ್ಲದ ವ್ಯಕ್ತಿಗಳು. ಈ ತರ ಪೀಸ್ ಮಾಡ್ಕೊಂಡು ಬಂದ್ರೆ ಎದುರುಗಡೆಯ ವ್ಯಕ್ತಿಗಳ ಒಂದು ಭಾವನೆಗಳಿಗೆ ಚೂರು ಬೆಲೆ ಕೊಡದೆ ಅಂಥದೊಂದು ಕೊಲೆ, ಸುಲಿಗೆ, ದರೋಡೆ, ಈ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ 7 ಲಕ್ಷಕ್ಕೂ ಮೇಲೆ ಕೇಸುಗಳಾಗಿದ್ದಾವಂತೆ. 7 ಲಕ್ಷ ಕೇಸು. ಪುಣ್ಯಾತ್ಮರೇ, ಬಾ 10 ಲಕ್ಷಕ್ಕೆ 11.5 ಲಕ್ಷ ಬಡ್ಡಿ ಕಟ್ಟಿದ್ರು ಬಂದು ನೋಟಿಸ್ ಹಾಕ್ಬಿಟ್ಟು ಹೋಗ್ತಾರೆ ಅಂದ್ರೆ ಅವರು ಹೊಟ್ಟೆ ತಂಪಾಗಿರ್ಲಿ. ಇಷ್ಟೇ ಹೇಳಬಲ್ಲೆ ಮಕ್ಕಳು. ನೀವು ತಗೊಂಡು ನೋಡಿದ್ರೆ ಒಂದು 700 ಜನ ಮಾತ್ರ ಅಂತ ಬೀಭತ್ಸ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. 7 ಕೋಟಿ, 70 ಲಕ್ಷ, 7 ಲಕ್ಷ, 70,000, 7,700. ಅದನ್ನು ಬ್ರೇಕ್ ಮಾಡಿದ್ರೆ 70 ಜನ. ಅದನ್ನು ಬ್ರೇಕ್ ಮಾಡಿದ್ರೆ 7 ಜನ ಡಾನ್ಗಳು ಕೂತಿದ್ದಾರೆ. ಅವ್ರು ಯಾವ ಮನಸಾಕ್ಷಿನೂ ಇಲ್ಲ. ಅವ್ರು ಕೊಲೆ, ಸುಲಿಗೆ ಎಲ್ಲದಕ್ಕೂ ಸೈ. ಅವ್ರು ಅವನ ನಾಡಿ, ನರ, ಆಲೋಚನೆ, ರಕ್ತ, ಮೇಧಸ್ಸು, ಬುದ್ಧಿ, ಹೃದಯ ಎಲ್ಲ ಮೋಸ್ಟ್ ಕರಪ್ಟೆಡ್ 70 ಇಲ್ಲ. ಈ 700 ಜನ ಮಾತ್ರವೇ ಬಿಲ್ಡಿಂಗ್ ಕಟ್ಕೊಡ್ತೀನಿ ಅಂತ ಮೋಸ ಮಾಡಿ ದುಡ್ಡು ತಗೊಂಡು ಓಡೋಗಿರೋದು. ಹೌದು ಮಕ್ಕಳೇ, ನೀವು ಗಮನಿಸಿ ನೋಡಿ. ಒಳ್ಳೆಯವರಿಲ್ವಾ ಅಂತೀರಲ್ವಾ? ಪರಮ ಕಿರಾತಕರು ಅಂತ ಹೇಳ್ತಾರಲ್ವಾ? ಈ ದಂಡುಪಾಳ್ಯ ಗ್ಯಾಂಗು ಇದೆಲ್ಲ ಹೇಳ್ತಾರೆ. ಮನುಷ್ಯತ್ವವೇ ಇಲ್ಲಪ್ಪ ಅಂತೆಲ್ಲ ನಾವು ಕೇಳ್ತೀವಲ್ವಾ? ಅಂಥದ್ರಲ್ಲಿ ತೆಗೆದು ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಅಷ್ಟೇ, 700 ಜನರ ಮೇಲಿಲ್ಲ, 7 ಕೋಟಿ ಇದರಲ್ಲಿ. ಹೌದು, ಇದೇ ಸತ್ಯ. ಒಳ್ಳೆಯವರು 99% ಇದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ 99% ಜನ ಇವರು ಆಳುತ್ತಿದ್ದಾರೆ. ಏನು ಬೇಡ. ಈಗ ಇನ್ನೂ ಒಂದು ತಗೊಳ್ಳೋಣ. 7 ಕೋಟಿ ಜನರನ್ನ ಆಳ್ತಿರೋರು ಎಷ್ಟು ಜನ? ಆಯ್ಕೆ ಮಾಡಿರೋದು ನಾವು 240 ಜನ. ಅದರಲ್ಲಿ ಪಕ್ಷಕ್ಕೆ ಬಂದು ಕೂತಿರೋರು, ರಾಜ್ಯ ಆಡಳಿತ ಮಾಡ್ತಿರೋರು 130-150 ಜನ. ಮೆಜಾರಿಟಿ ಇರೋ ಪಕ್ಷ ಆಡುತ್ತೆ.
ಹೌದಲ್ವರ? ಅದರಲ್ಲಿ ಕ್ಯಾಬಿನೆಟ್ ಮಿನಿಸ್ಟ್ರು, ಅದು ಮಿನಿಸ್ಟ್ರು, ಇದು ಮಿನಿಸ್ಟ್ರು ಅಂತ ಕುಳಿತುಕೊಂಡಿರೋ ಒಂದು ಸ್ಥಾನದಲ್ಲಿ ಕುಳಿತುಕೊಂಡಿರೋರು ಎಷ್ಟು ಜನ? ಒಂದು 30 ಜನ, ಇಲ್ಲ 40 ಜನ. 10% or 12% ಆಫ್ ದ್ಯಾಟ್ ಅಂತ ಒಂದು ಲೆಕ್ಕ. 40 ಜನ. 40 ಜನ ರೇ ಸ್ವಾಮಿ, ನಮಗೆ 40 ಜನ. ಅದರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಿರ್ಧಾರ ನಿಮಗೆ ಬಿಟ್ಟಿದ್ದು, ನಾನು ಮಾತಾಡೋಲ್ಲ. ಯಾಕಂದ್ರೆ ಓಟ್ ನಾನು ಹಾಕಿದ್ದೇನಪ್ಪ. ನಾನು ಬೀಯಿಂಗ್ ಇನ್ ಸಿಸ್ಟಮ್ ನೆವರ್ ಬ್ಲೇಮ್ ದಿ ಸಿಸ್ಟಮ್. ನಾನೇ ಇದು ಬಿಟ್ಟು ಆ ವ್ಯಕ್ತಿ ಸರಿ ಇಲ್ಲ, ಬಿಟ್ಟು ಬಿಡಬೇಕಿತ್ತು, ತೊರೆದು ಹೋಗಬೇಕಿತ್ತು, ಕಾಡಲ್ಲಿರ್ಬೇಕಿತ್ತು. ನಾಡಲ್ಲಿ ಹಾಕಿದ್ಯಾ, ಮತ್ತೆ ಅವ್ರನ್ನ ಯಾಕೆ ಬೈತೀಯ, ಅವ್ರನ್ನ ಯಾಕೆ ಹೇಳ್ತೀಯ? ಓಟ್ ಹಾಕ್ದವ್ ನೀನು ಕೂಡ. ನಿನ್ ಮನೆಯವ್ರು ಹಾಕಿದ್ದಾರೆ, ನಿನ್ ಕುಟುಂಬದವ್ರು ಹಾಕಿದ್ದಾರೆ, ಸ್ನೇಹಿತರು ಹಾಕಿದ್ದಾರೆ, ಆತ್ಮೀಯರು ಹಾಕಿದ್ದಾರೆ, ಪ್ರಚೋದನೆ ಮಾಡಿದ್ದೇವೆ. ಓಟು ನಮ್ಮ ಜನ್ಮ ಸಿದ್ಧ ಹಕ್ಕು. 18-90 ಮೇಲೆ ಓಟ್ ಹಾಕ್ಬೇಕು ಅಂತ. ಆಯ್ಕೆ 40 ಜನ ತಾನೆ. ನಮ್ಮ 7 ಕೋಟಿ ಜನರನ್ನ ಒಬ್ಬೊಬ್ಬರ ಮೇಲೆ ಎಷ್ಟು ಕೇಸು, ಏನಿದೆ, ಎತ್ತಿದೆ, ಇದೆಲ್ಲ ನೋಡಿ. ಆ 240 ಜನಗಳ ಮೇಲೆ ಏನೇನ್ ಕೇಸುಗಳಿದೆ ಅಂತ ನೋಡಿ. ನಮ್ಮ ಮೇಲೆ ಅಷ್ಟು ಕೇಸ್ ಇದೆಯಾ? ನಮ್ಗೇನಾದ್ರೂ ಆ ಥರದ್ದು ನಮ್ಗೆ ನಿದ್ದೆಲ್ಲಾದ್ರೂ ಸ್ವಪ್ನದಲ್ಲಾದ್ರೂ ಬರುತ್ತದಾ? ಖಂಡಿತ ಇಲ್ಲ. ಇದುವೇ ನಿಶ್ಚಿತ. ಸೊ ನಂಬಿಕೆ ಇಲ್ಲದ ಕಡೆ ಇದ್ದು ಬಂದು ಬಿಡಿ. ತುಂಬಾ ಒಳ್ಳೆಯವರಿದ್ದಾರೆ ಮಕ್ಕಳ, ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆಯವರು. ಇವತ್ತು ನಾವೇ ಕಣ್ಣೀರು ಹಾಕ್ತಿರೋದು, ಸಂಕಟ ಪಡ್ತಿರೋದು ಒಳ್ಳೆಯವರೇ. ತುಂಬಾ ತೀರಾ ಕೆಟ್ಟ ವ್ಯಕ್ತಿಗಳು ಅನ್ನೋದು ಇಷ್ಟೇ ಇರೋದು. ಆದ್ರೆ ಅವರು ದೊಡ್ಡದಾಗಿ ಕಾಣಿಸ್ತಾರೆ ನಮಗೆ. ಯಾಕಂದ್ರೆ ನಾವು ನೋಡಿಲ್ವಲ್ಲ, ಇದು ಏನೋ ಇದು ಹಿಂಗೆಲ್ಲ ಮಾಡ್ತಾರ. ಅದ್ಯಾರೋ ನೋಡಿ ಇನ್ನೊಬ್ಬ ಪುಣ್ಯಾತಗಿತ್ತಿ ಅದೆಷ್ಟೋ ಕೋಟಿಗಳಂತಪ್ಪ. ನನ್ನ ಅಕೌಂಟಲ್ಲಿ ED ಅವ್ರು ಫೀಸ್ ಮಾಡಿಟ್ಟಿದ್ರೆ ನಿನಗೆ ದುಡ್ಡು ಕೊಡ್ತೀನಿ, ನನಗೆ ಹಾಕು, ರಿಲೀಸು, ಅದು ಇದು ಅಂತೇಳಿ ಎಷ್ಟೋ ಜನಕ್ಕೆ. ಅಯ್ಯರ, ನಾನು ಹೇಳಿದ್ನಲ್ಲ, ತುಂಬಾ ಪಾಪಾತ್ಮ ಪಾಷಾಂಡ ಹೃದಯದವರು ಉಂಟಾಗುತ್ತಾರೆ, ಬರುತ್ತಾರೆ ಅನ್ನತಕ್ಕಂಥ ಭಾವವಿದೆ ಅನ್ನತಕ್ಕಂಥದ್ದು ಹೇಳಿದ್ನಲ್ವಾ, ಅವೇ ಇರೋದು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಇನ್ಮೇಲೆ ಕೆಟ್ಟವರಿದ್ದಾರೆ, ಪಾಪಿಗಳು ತುಂಬಾ ಕಡಿಮೆ ಮಕ್ಕಳೇ. ಸತ್ಯ ಹೇಳ್ತಾನೆ, ಪಾಪಿಗಳು ಕಡಿಮೆ. ಪುಣ್ಯವಂತರು ನೀವಿದ್ದೀರಿ, ಪುಣ್ಯಾತ್ಮರು ನೀವಿದ್ದೀರಿ, ಗರ್ವ ಪಡಿ, ಗೌರವ ಪಡಿ. ಈ ಪಾಪಿಗಳ ವಿಚಾರಕ್ಕೆ ತಲೆ ಕೆಡ್ಸ್ಕೋಬೇಡಿ, ಅವ್ರು ತುಂಬಾ ಕಡಿಮೆ. ನಾವು ಪುಣ್ಯವಂತರು ಎದ್ದು ಬಂದ್ರು, ಯಾರೋ ಬರ್ತಾರಲ್ಲ, ನಾವೆಲ್ಲ ಎದ್ದು ನಿಂತ್ಕೊಬಿಟ್ರೆ 7 ಕೋಟಿ ಕನ್ನಡಿಗರು, ಈ 700 ಜನ ಎಲ್ಲಿರ್ತಾರೆ? ಇಲ್ಲ ಈ 7,000 ಜನನೇ ಎಲ್ಲಿರ್ತಾರೆ? ಇಲ್ಲ ಬೇಡ 70,000 ಜನ, ಎಲ್ಲಾ ಜೈಲುಗಳು ಎಲ್ಲ ತಗೊಂಡ್ರೆ ಇಲ್ಲ, ಅಷ್ಟು ಜನ ಇಲ್ಲ, ಅಷ್ಟು ಜನಕ್ಕೆ ಜೈಲುಗಳಿಲ್ಲ. ಇದೇ ಲೆಕ್ಕ. ಅದರಲ್ಲೂ ಅರ್ಧ ಜನ ಸುಳ್ಳು ಅಪವಾದದ ಮೇಲೆ ಜೈಲಿಗೆ ಹೋಗಿರ್ತಾರೆ, ಇಲ್ಲ ಬೇರೆ ಬೇರೆ ಕಾರಣಗಳಿಂದ ಇನ್ನೊಂದಾಗಿ ಅಲ್ಲಿ ನಿಂತಿರುತ್ತೆ. That's it. ಬನ್ನಿ, ಶ್ರವಣ ನಕ್ಷತ್ರ ಎಷ್ಟು ಜನಕ್ಕೆ ನೋವಾಗಿದೆಯೋ, ಬೇಜಾರು ಮಾಡ್ಕೊಂಡಿರ್ತೀರೋ, ಏನ್ ಗುರುಗಳೇ ಅನ್ನತಕ್ಕಂಥದ್ದು ಸತ್ಯ ಕೈಯಾಗಿರುತ್ತೆ. ನಂಬಿಕೆ ಇಲ್ಲದ ಕಡೆ ಇದ್ದು ನೋವು ತಿನ್ನುವುದಕ್ಕಿಂತ ಮರೆತು ಥ್ಯಾಂಕ್ ಯು ವೆರಿ ಮಚ್, ಲೆಟ್ ಅಸ್ ಡಿಪಾರ್ಟ್. ಇಷ್ಟೇ ಮಾಡಬೇಕು. ಮೇಷರಾಶಿ ಚೆನ್ನಾಗಿದೆ, ಸುಖಕಾರಕ, ಸುಖಭಾವದಲ್ಲಿದ್ದಾನೆ, ವೃತ್ತಿಯಲ್ಲಿದ್ದಾನೆ. ಸೊ ವೃತ್ತಿಯಲ್ಲಿ ಸುಖವೇ, ಆನಂದವೇ, ಖುಷಿಯೇ, ಸಮಾಧಾನವೇ ಇರತಕ್ಕಂಥ ಒಂದು ಭಾವ. ಸುಖ ಬೇಕು ಅಂದಾಗ ಹೆಚ್ಚು ತಿನ್ಬೇಕು, ಹೆಚ್ಚು ತಗೋಬೇಕು, ಹೆಚ್ಚು ದುಡ್ಡು, ಹೆಚ್ಚು ಪೊಸಿಷನ್ನು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಇರ್ತವೆ. ಹೆಚ್ಚು ತಿನ್ಬೇಕು, ಹೆಚ್ಚು ಬೇಕು ಅಂದ್ರೆ ತಗೊಳ್ಳೇಬೇಕಪ್ಪ, ಏನು ಮಾಡ್ಲಿಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಹೆಚ್ಚು ನಂಬರ್ 1 ಯಾರಾದ್ರೂ ಆಗಿರೋರ್ನ ಕೇಳಿ ನೋಡಿ. ಸರೋಷ್ ಬಾಸ್ ಅಂತ ಹೇಳಿದ್ನಲ್ಲ, ಭಾನುವಾರನೂ ಬರೋರು, ರಜದ ದಿನ ಬರೋರು. ನಾನು ಇರ್ತಿದ್ದೆ, ನನಗೆ ರಜಾನೇ ಇಲ್ಲ. ಬರೀ ಶೇವಿಂಗ್ ಮಾಡೋಕೆ, ಟ್ರಿಮ್ ಮಾಡೋಕೆ 15 ದಿನಕ್ಕೊಮ್ಮೆ ಮನೆಗೆ ಬಂದು ಹೋಗ್ತಿದ್ದೆ. ಸಂಬಳ ಕೊಡಕ್ ಮನೆಗೆ ಹೋಗ್ತಿದ್ದೆ. ಯಾಕಂದ್ರೆ ಒಂದ್ ರಾತ್ರಿ ಉಳ್ಕೊಂಡ್ರು ಕೂಡ ನಂದು ಏನೋ ಒಂದು ಟಿಪ್ಸ್ ಕೊಡೋರು, ಊಟಕ್ಕೆಲ್ಲ ಕೊಡೋರು. ಅದ್ರಲ್ಲಿ ಖರ್ಚು ಮಾಡ್ಕೊಬಿಡ್ತಿದ್ದೆ. ವಾರಕ್ಕೆ 2 ರಾತ್ರಿ ಉಳ್ಕೊಂಡ್ರೆ ಒಂದು 500 - 600 ರೂಪಾಯಿ ಬಿಲ್ಲು. ವಾರ ಪೂರ್ತಿ ಅದ್ರಲ್ಲಿ ಮ್ಯಾನೇಜ್ ಮಾಡ್ಕೊಬಿಡ್ತಿದ್ದೆ. ತಿಂಡಿ, ಊಟ, ಇನ್ನೊಂದು ಅದರಲ್ಲೂ ಉಳಿಸ್ಕೋತಿದ್ದೆ. ಬಂದ ಸಂಬಳ ಹಾಗೆ ಹೋಗ್ಬೇಕು. ಇದ್ರಲ್ಲಿ ನನ್ನ ಪುಸ್ತಕ, ನನ್ನ ಬ್ಯಾಗು, ನನ್ನ ಪೆನ್ಸಿಲು, ನನ್ನ ಪೆನ್ನು, ಈ ಥರದೊಂದು ಉಳಿತಾಯ ಮಾಡ್ಕೊಳ್ಳಿಕ್ಕೆ. ಐ ವಾಸ್ ಹ್ಯಾಪಿ ಇನ್ ದೋಸ್ ಡೇಸ್. ಚೆನ್ನಾಗಿದ್ದೆ. ಬೇಕು ಅಂದ್ರೆ ಅಲ್ಲಿ ನಿದ್ದೆ ಕೆಡಬೇಕು. ಅಮ್ಮ, ಅಪ್ಪ, ಸ್ನೇಹಿತರು, ಗೆಳೆಯ, ಗೆಳತಿ, ಫ್ರೆಂಡ್ಸು ಯಾರೂ ಇರಲಿಲ್ಲ. ನನ್ನ ಕೆಲಸವೇ.
ಹೆಚ್ಚು ಬೇಕು ಅಂದ್ರೆ ಹೆಚ್ಚು ಸ್ಥಾನವೇ ಓಡ್ಲೇಬೇಕು ಇವತ್ತು. ವೃಷಭ ರಾಶಿ ಚೆನ್ನಾಗಿದೆ, ತೃಪ್ತಿಯಾಗಿದೆ, ಸಮಾಧಾನವಾಗಿದೆ, ಧೈರ್ಯವಾಗಿದೆ, ಪರಿಪೂರ್ಣ ತೃಪ್ತಿ ಇದೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆಗಳಲ್ಲಿ ಒಂದು ಸಣ್ಣ ಎಳೆದಾಟ ಆಗತಕ್ಕಂಥ ಒಂದು ಭಾವ ಉಂಟು. ಎಚ್ಚರಿಕೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆಯಲ್ಲಿ ಒಂದು ಎಳೆದಾಟವೇ. ಇನ್ನು ವಿಶೇಷವಾಗಿ ಮಿಥುನ ರಾಶಿ, ಅಷ್ಟಮದಲ್ಲಿ ಚಂದ್ರ ಸ್ವಲ್ಪ ಓಡಾಟ ಒದ್ದಾಟ ಎಳೆದಾಟ ಇರತಕ್ಕಂಥದ್ದು. ಚಂದ್ರ ನಕ್ಷತ್ರ. ಏನೋ ಮನ್ಸಿಗ್ನೋ, ಯಾರೋ ಹತ್ತಿರದವ್ರನೋ, ಯಾವುದೋ ಒಂದು ಒಳ್ಳೆತನಕ್ನೋ, ಇಲ್ಲ ಕೊಟ್ಟುನೋ ನಂಬಿನೋ. ನಾ ಹೇಳಿದ್ನಲ್ಲ, ನಂಬಿಕೆ ಇಲ್ಲದ ಕಡೆ ಯಾಕಿರ್ಬೇಕಪ್ಪ, ಸಾಕು ಸರ್, ನಾ ಬಿಟ್ಟು ಹೋಗ್ತಾನೆ. ಏನೋ ಬದುಕು. ಒಂದ್ 50,000 ರೂಪಾಯಿ ಇದ್ರೆ ಒಂದ್ ಪಾನ್ ಅಂಗಡಿ ಇಟ್ಕೊಂಡು ಬದುಕು ಕಟ್ಬಿಡ್ಬೋದು ಮಕ್ಕಳೇ. ಒಂದು ಪಾನಿಪುರಿ ಇಲ್ಲ ಒಂದು ಪಾನ್ ಅಂಗಡಿ. ಒಂದ್ 5 ಲಕ್ಷ ಇದ್ರೆ ಒಂದ್ ಸಣ್ಣ ಚಿಲ್ಲರೆ ಅಂಗಡಿ ಇಟ್ಕೊಂಡು ಬದುಕ್ ಬಿಡ್ಬೋದು. ಯಾರ್ದೋ ಹಂಗಲ್ ಬದುಕ್ಬೇಡಿ. ನೇರ ಹೇಳ್ತಾನೆ. ಒಂದ್ ಸಣ್ಣ ನಂದಿನಿದು ನಾವೊಂದು ಬೂತ್ ತೆಗಿಬೋದು, ಹಾಲಿನ ಬೂತ್ ತೆಗೆದು ನೆಮ್ಮದಿಯಾಗಿ ದಿನ 1000 ಲೀಟರ್ ಹೋಗುತ್ತೆ, 8 ಆಣೆನೆ ಬರ್ಲಿ ಸಾಕು. ಅವನು ₹1 ಕೊಡ್ತಾನೆ ಸಾಕು. ಇನ್ನು ಬೇರೆ ಬೇರೆ ಉತ್ಪನ್ನಗಳು ಬದುಕು ಕಟ್ಲಿಕ್ಕೆ ಇಷ್ಟು ಬೊಗ್ಸ, ಊಟಕ್ಕೆ ತಲೆ ತಗ್ಸಿ ಅವಮಾನಿಸ್ಕೊಂಡು ಬಾಧೆ ಪಟ್ಕೊಂಡು ಸಂಕಟ ಪಟ್ಕೊಂಡು ಹಂಗಿನ ಜೀವನ ಭಿಕ್ಷೆ ಬೇಡಿ ಬದುಕೋಣ ಮಕ್ಕಳೇ. ಮಿಥುನ ಇವತ್ತು ಆ ತರದ ಒಂದು ಭಾವ ಅನ್ಸುತ್ತೆ. ಹತ್ತಿರದಲ್ಲಿರ್ತಕ್ಕಂಥ ದುರ್ಗಾ, ಕಾಳಿಕಾ, ಚಂಡಿಕಾ ಈ ತರ ಅಮ್ಮನವ್ರ ದೇವಸ್ಥಾನ, ಗ್ರಾಮ ದೇವಿಗೆ ಒಂದು ಪುಟ್ಟದಾಗಿ ದೀಪ ಹಚ್ಚತಕ್ಕಂಥದ್ದು ಮಾಡಿ ತುಂಬಾ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಆ ಮನಸ್ಸಿನ ಒಂದು ಎಳೆದಾಟಗಳಿಂದ ಹೊರಗಡೆ ಬರ್ತಕ್ಕಂಥದ್ದು ಆಗುತ್ತೆ. ಇನ್ನು ಕರ್ಕಾಟಕ ರಾಶಿ, ಬ್ಯೂಟಿಫುಲ್ ಡೇ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ ತುಂಬಾ ಅನುಕೂಲತೆಯನ್ನ ಕೊಡತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಆನಂದ, ಓಡಾಟ, ಸುತ್ತಾಟ. ಸಿಂಹರಾಶಿ, ನಿಮಗೂ ಚೆನ್ನಾಗಿದೆ. ಯಥೇಚ್ಛ ಖರ್ಚುಗಳು. ಸಿಂಹರಾಶಿ ಕೇಳಲೇಬೇಡಿ. ನೀವು ಯಾವತ್ತಿದ್ರು ಬ್ರ್ಯಾಂಡು ಅಂತ ಹೇಳ್ತಿರ್ತಾನೆ. ಯಾವತ್ತಿದ್ರು ನೀವು ನಗುವೆ. ನೀವು ಹಾಗೇ ಇರಬೇಕು, ದೊರೆ ಹಾಗೆಯೇ ಇರಬೇಕು. ಆ ಸ್ಥಾನ ಎಲ್ರಿಗೂ ಸಿಂಹರಾಶಿಯಲ್ಲಿ ಹುಟ್ಟೋಕೆ ಯೋಗ ಇಲ್ಲ ಮಕ್ಕಳೇ. ಸೀನ್ ದ ಬ್ಲೆಸ್ಡ್ ಪೀಪಲ್ ಇನ್ ದ ವರ್ಲ್ಡ್. ತುಂಬಾ ಅದೃಷ್ಟವಂತರು ಸಿಂಹರಾಶಿಯವರೇ. ಆದ್ರೆ ನಿಮಗ್ ಗೊತ್ತಿಲ್ಲ, ನೀವು ಕೊರಗೋದು ಜಾಸ್ತಿ ದುರಾದೃಷ್ಟವಂತರು ಅಂತ. ಹೌದು, ನೀವು ಅದೃಷ್ಟವಂತರೇ. ನಿಮ್ಗೆ ತುಂಬಾ ದಿನ ಕಷ್ಟ ಇರಲ್ಲ, ಗೊತ್ತಿದ್ಯಾ? ಹೇಗೋ ಹುಡ್ಕೊಂಡ್ ಬರುತ್ತೆ ಅಲ್ಲೊಂದು ನೆರಳು. ಯಾಕಂದ್ರೆ ಅಷ್ಟಮಾಧಿಪತಿ ಗುರು. ನಿಮಗೆ ಎಂಥದ್ದೇ ಬಂತು ಅಂದ್ರೂ ಕೂಡ ಎಲ್ಲೋ ಆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಕೂಡ ಗುರು ಹೇಗೋ ಒಂದು ಕೈ ಹಿಡ್ದಿರುತ್ತೆ. ಯಾರದೋ ಮೂಲಕ ಎಲ್ಲಿಯೋ ಗುಪ್ತವಾಗಿ ಒಂದು ನೆರಳು, ಒಂದು ಕಾಪಾಡುವಿಕೆ, ಒಂದು ಹೆಸರು, ಒಂದು ಕೀರ್ತಿ, ಒಂದಷ್ಟು ಒಳ್ಳೆ ಮಾತುಕತೆ, ಈ ತರದಕ್ಕೆ ಮಾಡಿಸ್ತಾ ಇರುತ್ತೆ ವಿಶೇಷವಾಗಿ. ಅಷ್ಟು ಒಂದು ಭಾವ ಸಿಂಹರಾಶಿಗೆ. ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿ, ಪಂಚಮದಲ್ಲಿ ಚಂದ್ರ, ಮಕ್ಕಳು, ಮನೆ, ಕುಟುಂಬ ಇದ್ದೂ ಇಲ್ಲದೇ ಇದ್ದ ಹಾಗೆ ನಾವು ಹಾಗೆ. ಪಂಚಮದಲ್ಲಿ ಚಂದ್ರ, ಪೂರ್ವ ಪುಣ್ಯ ಸ್ಥಾನ, ಲಾಭಾಧಿಪತಿ ಪೂರ್ವ ಪುಣ್ಯ ಇದ್ರೂ ಕೂಡ ತಟ್ಟೆಲಿರೋ ಪ್ರಸಾದ ಬಿಟ್ಟು ಆ ಮೊಸರನ್ನು ತಿಂದ್ರು ಚೆನ್ನಾಗಿತ್ತು ಅನ್ನತಕ್ಕಂಥ ಯಾವುದೋ ಒಂದು ಧಾವಂತ ಆಲೋಚನೆ, ಎಳೆದಾಟ ಆಗತಕ್ಕಂಥ ಭಾವ ಉಂಟು. ಇದೆ ಏನೋ ಕೊರಗು, ಇದೆ ಏನೋ ಸಂಟ, ಇದೆ ಏನೋ ಅಮಾವಾಸ್ಯ ಪ್ರಭಾವವೇ, ಕತ್ತಲು ಅನ್ನಿಸ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಬೆಳಕಿಲ್ಲ ಅಂದಾಗ ನಮಗ್ ಕಣ್ಣಕ್ಕೆ ಕಾಣಿಸೋದು ಕತ್ತಲೆ. ಎಂತ ಘೋರಾತಿ ಘೋರ ಕತ್ತಲಿದ್ರು ಕೂಡ ಒಂದು ಸಣ್ಣ ಬೆಳಕು, ಸಣ್ಣ ದೀಪ ದೂರ ಮಾಡುತ್ತೆ. ಇವತ್ತು ಹೊಸಲಿಗೊಂದು ದೀಪ, ತುಳಸಿ ಗಿಡಕ್ಕೊಂದು ದೀಪ, ಮನೆ ದೇವ್ರಿಗೊಂದು ದೀಪ, ಆಯ್ತು ಅಂದ್ರೆ ಗ್ರಾಮ ದೇವಿಗೊಂದು ದೀಪ ಹಚ್ಚಿ ಹೋಗಿ ಆ ನಿಮ್ಮ ಹೊರೆ, ಆ ಭಾರ, ಆ ಸಂಕಟ ದೂರ ಆಗತಕ್ಕಂಥದ್ದಾಗುತ್ತೆ. ತುಲಾ ರಾಶಿಗೆ ಜಾಬ್ ಅಲ್ಲಿ, ವೃತ್ತಿಯಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ವಾಟ್ ಎವರ್ ಇಟ್ ಫೀಲ್ಸ್ ಕಂಫರ್ಟಬಲ್. ಇದೊಂಥರ ಹಾಲಿನ ಜೊತೆಗೆ ಜೇನ್ ಸೇವಿಸಿದ ಹಾಗೆ, ಊಟದ ಜೊತೆ ಒಂದೊಳ್ಳೆ ಜಾಮೂನ್ ಕೊಟ್ಟ ಹಾಗೆ, ಪಲಾವ್ ಜೊತೆ ಒಂದೊಳ್ಳೆ ಗ್ರೇವಿ ಕೊಟ್ಟ ಹಾಗೆ, ಈರುಳ್ಳಿ ಪಚಡಿ ಕೊಟ್ಟ ಹಾಗೆ, ಒಂದು ಪೂರಿ ಜೊತೆ
ಚೆನ್ನಾಗಿ ಕೊಟ್ಟ ಹಾಗೆ. ಆ ಥರದೊಂದು ಭಾವ ಇವತ್ತು ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್. ವೃಶ್ಚಿಕ ರಾಶಿ ಅವರಂತೂ ಕೇಳಲೇಬೇಡಿ. ಆನಂದೋ ಬ್ರಹ್ಮ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟ್, ಥಿಯೇಟರ್, ಈ ತರದ ಖುಷಿ ಪಡಿಸ್ತಕ್ಕಂಥ ರಾಜಕೀಯ ಇರ್ಬೋದು, ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಧನುಸು ರಾಶಿ ಒಂದು ವೃತ್ತಿ ಇಲ್ಲ ಅಂದ್ರೆ ಕುಟುಂಬದಲ್ಲಿ ಒಂದ್ ಸಣ್ಣ ಭಿನ್ನಾಭಿಪ್ರಾಯ. ಯಾಕಂದ್ರೆ ಅಷ್ಟಮಾಧಿಪತಿ ಚಂದ್ರ 100% ಅಲ್ಲೇನೋ ಒಂದು ನೋವು ಕೊಡಿಸ್ಲಿಕ್ಕೆ. ಯಾಕಂದ್ರೆ ಅವನ ಕುಟುಂಬ ಸ್ಥಾನ, ವೃತ್ತಿ ಸ್ಥಾನ, ಧನ ಸ್ಥಾನ ಅಲ್ಲಿ ಕೂತಿದ್ದಾನೆ. ಖಂಡಿತ ಅಲ್ಲೊಂದು ಎಳೆದಾಟ ಆಗತಕ್ಕಂಥದ್ದಾಗುತ್ತೆ. ಏನೋ ಒಂದು ಮನಸ್ಸಿಗೆ ನಾವು ಹೇಳ್ದಾಗ ಎಲ್ಲರೂ ಇರ್ಬೇಕು ಅಂತ ಏನಿಲ್ಲ. ನಮ್ಮ ಯೋಚನೆಗೆ ತಕ್ಕಂತವೇ ಎದುರುಗಡೆಯವರು ಯೋಚನೆ ಮಾಡ್ಬೇಕು ಅಂತ ಏನಿಲ್ಲ. ನಾನು ಐ ಲವ್ ಯು ಅಂದ್ಬಿಟ್ರೆ ಅವರು ಐ ಲವ್ ಯು ಅನ್ಬೇಕಂತೇನಿಲ್ಲ. ನಾನು ಫ್ರೀ ಇದ್ದೀನಿ ಅಂತ ಹೇಳಿದ ತಕ್ಷಣ ಅವ್ರು ಫ್ರೀ ಇರ್ಬೇಕು ಅಂತ ಏನಿಲ್ಲ. ನಾನು ಕೇಳಿದ ತಕ್ಷಣ ಅವ್ರು ದುಡ್ಡು ಕೊಡ್ಬೇಕು ಅಂತ. ಅವ್ರ ಹತ್ರ ಇದ್ರೆ ಕೊಟ್ರು, ಇಲ್ಲ ಇದ್ರೂ ಕೊಡಲ್ಲ, ಏನೋ ಗೊತ್ತಿಲ್ಲ. ನಮ್ಮ ಆಲೋಚನೆಗೆ ತಕ್ಕಂತೆ ಎಲ್ಲ ನಡಿಬೇಕು ಅನ್ನೋದು ಸಾಧ್ಯವೇ ಇಲ್ಲ. ಸೊ ಇವತ್ತು ಆ ರೀತಿ ಹೋಗಿ ನೋವು ತಿನ್ನತಕ್ಕಂಥದ್ದಾಗುತ್ತೆ. ಮನೆ ದೇವ್ರಿಗೊಂದು ಪುಟ್ಟ ದೀಪ ಹಚ್ಚಿ ಮುಂದಕ್ಕೆ ಹೋಗಿ ಓಂ ದುಮ್ ದುರ್ಗೈ ನಮಃ, ಸಮಾಧಾನ. ಮಕರ ರಾಶಿ ಬ್ಯೂಟಿಫುಲ್ ಡೇ. ದೊಡ್ಡವನ್ನ ಒಳ್ಳೆ ವೃತ್ತಿಪರರನ್ನ ಭೇಟಿ ಆಗ್ತಕ್ಕಂಥ ಜನ, ತುಂಬ ಒಂದು ಆತ್ಮತೃಪ್ತಿಯನ್ನ ಕೊಡ್ತಕ್ಕಂಥ ದಿನ. ಎದುರುಗಡೆಯವರು ನಿಮ್ಮ ಮಾತು ಕೇಳ್ತಾರೆ. ಪಾಲುದಾರಿಕೆ, ಫ್ರೆಂಡ್ಶಿಪ್ ವ್ಯವಹಾರಗಳು ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ ವ್ಯಯದಲ್ಲಿರೋದ್ರಿಂದ ಸಂಪಾದನೆಯೂ ಕೊಡ್ತಾನೆ, ಸ್ವಲ್ಪ ಖರ್ಚುಗಳನ್ನು ಕೂಡ ಕೊಡ್ತಕ್ಕಂಥದ್ದಾಗುತ್ತೆ. ಆ ಒಂದು ಬುದ್ಧಿಕಾರಕ ಬುಧ ಮಲಗಿದಾನೆ, ಸ್ವಲ್ಪ ತಲೆ ಕೆಡಿಸ್ತಕ್ಕಂಥದ್ದು, ವ್ಯವಹಾರ, ಹಣಕಾಸು ಸ್ವಲ್ಪ ಎಳೆದಾಟ ಮಾಡಿಸ್ತಕ್ಕಂಥದ್ದಾಗ್ತದೆ. ಸಮಾಲೋಚಿಸಿ ಮಾಡಿ, ತೊಂದರೆ ಇಲ್ಲ. ಇನ್ನು ವಿಶೇಷವಾಗಿ ಮೀನರಾಶಿ, ಲಾಭದಲ್ಲಿ ಚಂದ್ರ ಚೆನ್ನಾಗಿದೆ. ಬುದ್ಧಿ ಉಪಯೋಗಿಸಿ ಮಾಡತಕ್ಕಂಥ ಕೆಲಸಗಳು, ಟೆಕ್ನಾಲಜಿ, IT, ಹಾರ್ಡ್ವೇರ್, ಚಾರ್ಟರ್ಡ್ ಅಕೌಂಟೆಂಟ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.